ವೇದ ಸರಳವಾದ ಸಂಸ್ಕೃತ ಭಾಷೆಯಲ್ಲಿಲ್ಲ, ಅದು ಕಠಿಣವಾದ ಸಂಸ್ಕೃತದಲ್ಲಿದೆ. ಜನಸಾಮಾನ್ಯರಿಗೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋಲ್ಲ. ಈ ಕಾರಣದಿಂದಲೇ ಬೇರೆ ಯುಗಗಳಲ್ಲಿ ವೇದವನ್ನು ಅರ್ಥ ಮಾಡ್ಕೊಳ್ತಾ ಇದ್ದರು. ಆದರೆ ಬರ್ತಾ ಬರ್ತಾ ಈ ಕಲಿಯುಗದಲ್ಲಂತೂ ಸಾಧ್ಯ ಇಲ್ಲ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ, ಅಂದರೆ ತಾವು ಮನೆಗೆಲಸದಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿರುವವರು, ಅದೇ ರೀತಿ ಶೂದ್ರಾದಿಗಳಿಗೆ ಬೇರೆ ಹೊರಗಿನ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರು, ಇವರಿಗೂ ದೇವರ ಬಗ್ಗೆ ಗೊತ್ತಾಗಬೇಕು. ಅಷ್ಟು ಮಾತ್ರ ಅಲ್ಲ, ಬ್ರಾಹ್ಮಣರು ವೇದವನ್ನು ಅರ್ಥ ಮಾಡುವವರು ಇರ್ಬೋದು, ಆದರೆ ವೇದವನ್ನು ತಲೆ ತೋಚಿದಾಗ ಮಾಡಿದರೆ ಹಾಗೆಲ್ಲ ಮಾಡಬಾರ್ದು. ವೇದವನ್ನು ಹೀಗೇ ಅರ್ಥ ಮಾಡಬೇಕು. ಹಿಂದೆ ಋಷಿಮುನಿಗಳು ಯಾವ ಅರ್ಥದಲ್ಲಿ ವೇದ ಮಂತ್ರವನ್ನು ಹೇಳಿದ್ದಾರೋ ಅದೇ ಅರ್ಥದಲ್ಲೇ ನಾವಿವತ್ತು ಕಂಡುಕೊಳ್ಬೇಕು. ಇದಕ್ಕಾಗಿಯೇ ಭಗವಂತನೇ ವೇದವ್ಯಾಸರಾಗಿ ಅವತರಿಸಿ ಮಹಾಭಾರತ, ಪುರಾಣ, ಭಾಗವತ ಮುಂತಾದವುಗಳನ್ನು ರಚನೆ ಮಾಡಿದರು. ಯಾಕಂತ ಹೇಳಿದರೆ ಇದರ ಸರಳೀಕರಣ, ವೇದಗಳ ಸರಳೀಕರಣ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮಪಬ್ರಹ್ಮಯೇತ್ ಅಂತ ಇದನ್ನು, ಅದಕ್ಕೆ ವೇದಕ್ಕೆ ಅರ್ಥ ಮಾಡಬೇಕಾದ್ರೆ ಇವುಗಳನ್ನೆಲ್ಲ ಇಟ್ಟುಕೊಂಡು ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಏನು ಮಾಡ್ತೀರಿ, ಬರ್ತಾ 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 ಜನಗಳಿಗೆ ಸಂಸ್ಕೃತ ಭಾಷೆಯೇ ದೂರ ಆಗ್ಲಿಕ್ಕೆ ಶುರುವಾಯಿತು. ಈ ಆಡು ಭಾಷೆಯ ಹತ್ತಿರ ಆಗ್ಲಿಕ್ಕೆ ಶುರುವಾಯಿತು. ಸರಳ ನೋಡಿ, ವಾಸ್ತವಿಕವಾಗಿ ಪುರಾಣ, ಮಹಾಭಾರತ ಮುಂತಾದವುಗಳು ಸಂಸ್ಕೃತ ಭಾಷೆಯಲ್ಲಿದ್ದರೂ ಕೂಡ ವೇದದಷ್ಟು ಕಠಿಣವಾದ ಸಂಸ್ಕೃತ ಅಲ್ಲ, ಸ್ವಲ್ಪ ಸರಳ ಸಂಸ್ಕೃತ. ಆದರೆ ಆ ಸಂಸ್ಕೃತವನ್ನು ಅರ್ಥ ಮಾಡಿಕೊಳ್ಳದಂತಹ ಒಂದು ಸ್ಥಿತಿಯನ್ನು ತಲುಪಿದರು ಜನ. ಆ ಸಂದರ್ಭದಲ್ಲಿಯೇ ಇಂಥ ಸಾಮಾನ್ಯ ಜನರಿಗೂ ಕೂಡ ಅರ್ಥ ಆಗಬೇಕು, ಭಗವಂತನ ಜ್ಞಾನ ಸಿಗಬೇಕು. ಯಾಕಂದರೆ ಭಗವಂತನ ಜ್ಞಾನ ಇಲ್ಲದೇ ಇದ್ದರೆ ಯಾವತ್ತೂ ಉದ್ಧಾರ ಆಗೋಲ್ಲ. ಭಗವಂತನ ಜ್ಞಾನ ಬೇಕೇ ಬೇಕು. ಅದಕ್ಕಾಗಿಯೇ ಯಾರು ಆ ಕಾಲದಲ್ಲಿ, ಅಂದರೆ ಸಾಮಾನ್ಯ ಇವತ್ತಿಗಿಂತ ಒಂದು 800-700 ವರ್ಷಗಳ ಹಿಂದೆ ಒಂಥರ ಈ ಆಡು ಭಾಷೆಗಳ ಪ್ರಭಾವವೇ ಹೆಚ್ಚಾಗಿದ್ದಾಗ ದೇವರ ಬಗ್ಗೆ ತಿಳಿಬೇಕು ಇವರು ಅನ್ನುವ ಉದ್ದೇಶದಿಂದ ಯಾರು ಏನನ್ನೂ ಬಯಸದಂತಹ, ಕೇವಲ ದೇವರನ್ನೇ ಆರಾಧನೆ ಮಾಡಿಕೊಂಡು ಸಮಾಜದ ಉದ್ಧಾರವನ್ನು ಬಯಸ್ತಾ ಇರುವಂತಹ ಜ್ಞಾನಿಗಳೇನಿದ್ದಾರೆ ಅಂಥವರು ರಚನೆ ಮಾಡಿದ ಸಾಹಿತ್ಯವೇ ಹರಿದಾಸ ಸಾಹಿತ್ಯ. ಇದನ್ನು ರಚನೆ ಅಂತ ಹೇಳುವುದಕ್ಕಿಂತಲೂ ಸ್ಫುರಣೆ ಅಂತ ಹೇಳುವುದು ಅತ್ಯಂತ ಯೋಗ್ಯ. ಕಾರಣ ಏನಂದರೆ, ರಚನೆ ಅಂತ ಹೇಳಿದ್ರೆ ಅದರ ಹಿಂದೆ ಸ್ವಲ್ಪ ಕೆಲಸ ಇರ್ತದೆ ಅಂತ ಹೇಳಿದ್ರೆ ಅವನು ಕೂತ್ಕೊಂಡು ಈ ಪದವನ್ನು ಹಾಕೋಣ, ಆ ಪದವನ್ನು ಹಾಕೋಣ ಅಂತ ಯೋಚನೆ ಮಾಡಿ 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 ಆ ಛಂದಸ್ಸುಗಳಿಗೆ ಅನುಗುಣವಾಗಿ ಪದಗಳನ್ನು ರಚನೆ ಹಾಕ್ತಾ ಹೋಗಬೇಕು. ಆದರೆ ಈ ಹರಿದಾಸ ಸಾಹಿತ್ಯ ಅನ್ನುವಂಥದ್ದೇನಿದೆ ನೋಡಿ, ಇದು ಈ ರೀತಿ ರಚಿತವಾದದ್ದಲ್ಲ, ಮತ್ತು ಆ ಕಾಲದಲ್ಲಿ ಸ್ಫುರಿತವಾದದ್ದು. ಯಾವಾಗ ಆ ಭಗವಂತನನ್ನು ಕಂಡರೂ, ಯಾವಾಗ ಅನುಭವ ಆಯಿತು, ಆಗ ಒಳಗಿನಿಂದ ಬಂದ, ಅಂದರೆ ನಾವು ಸ್ಪಾಂಟೇನಿಯಸ್ಲಿ ಅಂತ ಹೇಳ್ತೇವಲ್ವ, ಆ ರೀತಿ ಒಳಗಿನಿಂದ ಸ್ಫುರಣೆಯಾದ ಮಾತುಗಳೇ ಹೀಗೆ. ನಿಮಗೆ ಉದಾಹರಣೆಗೆ ಹೇಳೋದಾದರೆ, ಜಗನ್ನಾಥದಾಸರು ಒಂದು ಕಾಲದಲ್ಲಿ ದೊಡ್ಡ ಪಂಡಿತ, ಶ್ರೀನಿವಾಸಾಚಾರ್ಯ ಅಂತ, ಎಂಥ ದೊಡ್ಡ ಘನ ವಿದ್ವಾಂಸ ಅಂತ ಹೇಳಿದರೆ ಸುಧಾದಿ ಗ್ರಂಥಗಳನ್ನೆಲ್ಲ ಓದಿ, ಬರೀ ಓದಿದ್ದು ಮಾತ್ರ ಅಲ್ಲ, ಆ ಪಾಂಡಿತ್ಯದ ಗರ್ವದಿಂದ ಮೆರಿತಾ ಇದ್ದಂತಹ ವ್ಯಕ್ತಿ. ಅದೇ ಸಂದರ್ಭದಲ್ಲಿ ಇದ್ದವರು ವಿಜಯದಾಸರು, ಅಂತರಂಗದ ಜ್ಞಾನಿ, ಭಗವಂತನನ್ನು ಕಂಡ ಮಹಾತ್ಮ ವಿಜಯದಾಸರು. ಅವರು ಈ ಶ್ರೀನಿವಾಸಾಚಾರ್ಯರಿದ್ದಂಥ ಊರಿಗೆ ಬರ್ತಾರೆ, ಭಿಕ್ಷೆ ಬೇಡ್ತಾರೆ. ಭಿಕ್ಷೆಯನ್ನು ಬೇಡಿ ಆ ಭಿಕ್ಷೆಯಿಂದ ತಾವು ನೈವೇದ್ಯವನ್ನು ಮಾಡಿ ದೇವರಿಗೆ ದಿನಾಗಲೂ ಬ್ರಾಹ್ಮಣರಿಗೆ ಭೋಜನವನ್ನು ಹಾಕಿ ಆಮೇಲೆ ತಾವು ಭೋಜನವನ್ನು ಸ್ವೀಕಾರ ಮಾಡೋದು. ಒಂದು ದಿನ ಆ ಊರಿನ ಘನ ವಿದ್ವಾಂಸರು ಶ್ರೀನಿವಾಸಾಚಾರ್ಯರನ್ನು ಕರೀತಾರೆ, ಸ್ವಾಮಿ ನೀವು ಬರಬೇಕು, ನೀವು ಬಂದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ. ನೀನೊಬ್ಬ ಯಾವನ ದಾಸ, 4 ಮನೆ ಭಿಕ್ಷೆ ಬೇಡ್ಕೊಂಡು ಬರ್ತೀಯ, ನೀನು ಭಿಕ್ಷೆ ಬೇಡಿದ್ದ ನಾನು ಬಂದು ತಿನ್ನಬೇಕಾ ಅಂತ ತಿರಸ್ಕಾರ ಮಾಡ್ತಾರೆ ಶ್ರೀನಿವಾಸಾಚಾರ್ಯರು. ವಿಜಯದಾಸರು ಏನು ಮಾತಾಡೋದಿಲ್ಲ, ಹರಿಚಿತ್ತ ಅಂತ ಹೇಳ್ತಾರೆ, ತಾವು ಮಾಮೂಲಿ ಭೋಜನವನ್ನು ಮಾಡ್ತಾರೆ. ಆದರೆ ನೋಡಿ, ಈ ರೀತಿ ಅಂಥ ಜ್ಞಾನಿಗಳ ಆ ದೇವರ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ರಿಂದ ಹೊಟ್ಟೆ ನೋವು ಶುರುವಾಯಿತು ಶ್ರೀನಿವಾಸಾಚಾರ್ಯರಿಗೆ. ಏನು ಮಾಡಿದ್ರೂ ಹೋಗಲ್ಲ, ಏನು ಮದ್ದು ತೊಗೊಂಡ್ರೂ ಹೋಗಲ್ಲ, ಒದ್ದಾಡಿಬಿಟ್ರು. ಆ ಹೊಟ್ಟೆ ನೋವಿನಿಂದ, ದೊಡ್ಡ ವಿದ್ವಾಂಸ, ಹೊಟ್ಟೆ ನೋವನ್ನು ಕಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಕಡೆಗೆ ಒಂದು ದಿನ ಕನಸಿನಲ್ಲಿ ಬಂದು ಹೇಳಿದರು, ನೀನು ಆ ಅಂಥ ದೊಡ್ಡ ಭಗವದ್ ಭಕ್ತರನ್ನು, ವಿಜಯದಾಸರನ್ನು ಅವಮಾನ ಮಾಡಿದ್ರಿಂದ ಈ ರೀತಿಯಾಗಿದೆ, ಹೋಗು ಅವ್ರ ಕಾಲಿಡಿ ಅಂತ. ಕಾಲಿಡಿದ್ರು, ಅಹಂಕಾರ ಎಲ್ಲ ಕೆಳಗಿಳಿದು ಹೋಯಿತು. ಆಗ ಹೇಳಿದರು, ನನ್ನ ಶಿಷ್ಯ ಇದ್ದಾನೆ ಗೋಪಾಲದಾಸರು, ಹೋಗು, ನಿನ್ನ ಆಯುಷ್ಯ ಮುಗಿತಾ ಬಂದಿದೆ, ಸದ್ಯದಲ್ಲೇ ಸಾಹಿತ್ಯ,
ಅಂತ ಹೇಳಿ ಕಳಿಸ್ಕೊಟ್ರು. ಗೋಪಾಲದಾಸರ ಹತ್ರ ಹೋಗ್ತಾರೆ. ಗೋಪಾಲದಾಸರು ತಮ್ಮ ಆಯುಷ್ಯದ ಅರ್ಧ ಭಾಗವನ್ನು ಕೊಡ್ತಾರೆ, ಕೊಟ್ಟು ಉದ್ಧರಿಸ್ತಾರೆ. ಪಂಡ್ರಾಪುರಕ್ಕೆ ಹೋಗುವಂತ. ಪಂಡ್ರಾಪುರಕ್ಕೆ ಹೋಗಬೇಕಾದ್ರೆ ನೋಡಿ, ಪಂಡ್ರಾಪುರದಲ್ಲಿ ಶ್ರೀನಿವಾಸನ ಆ ವಿಠ್ಠಲನ ಸೇವೆ ಮಾಡಬೇಕಾದ್ರೆ ಒಂದು ದಿನ ಚಂದ್ರಭಾಗಾ ನದಿಯಲ್ಲಿ ಒಂದು ಹಲಗೆ ತೇಲ್ಕೊಂಡು ಬಂತಂತೆ. ಅದರಲ್ಲಿದ್ದದ್ದೇ ಜಗನ್ನಾಥ ವಿಠ್ಠಲ ಅಂತ. ನೋಡಿ, ಇದನ್ನು ನೋಡಿದ ಕೂಡಲೇ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ ತಟಿತ್ ಕೋಟಿ ನಿಭಕಾಯ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ಇದು ಸ್ಫುರಣೆ ಆಯಿತು. ಜಗನ್ನಾಥದಾಸರ ಬಾಯಿಯಿಂದ ಕೂಡಲೇ ಬಂದ ಮಾತಿದು, ಶ್ರೀನಿವಾಸಾಚಾರ್ಯರ ಬಾಯಿಯಿಂದ ಕೂಡಲೇ ಬಂದ ಮಾತು. ಭಜಿಸುವೆ ನಿನ್ನನು ಅಜಭವ ಸುರನುತ ಭಜಕಾಮರ ತರು ಕುಜನ ಕುಠಾರೆ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ. ನೋಡಿ, ಆ ಎಲ್ಲ ಅಹಂಕಾರ ಕೆಳಗಿಳಿದು ಹೋಯಿತು. ನೀ ಕರುಣಿಸದೆ ನಿರಾಕರಿಸಲು ಎನ್ನ ಸಾಕುವರ್ಯಾರೋದಯ ಪರಮೂರುತಿ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ. ಶರಣಾಗತರನು ಪೊರೆವೆನೆಂಬೋ ತವ ಬಿರುದು ಕಾಯೋ ಕರಿವರದ ಜಗನ್ನಾಥ ವಿಠಲಯ್ಯ ವಿಠಲಯ್ಯ ಹರಿ ವಿಠಲಯ್ಯ ವಿಠಲಯ್ಯ. ಇದು ಸ್ಫುರಣೆ. ಸ್ಫುರಣೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಬರುವಂಥದ್ದು. ಯಾಕಂದರೆ ಅದು ಒಳಗೆ ಕೂತ ಭಗವಂತ ನುಡಿಸುವಂಥದ್ದು. ಇದೇ ವ್ಯತ್ಯಾಸ. ಅದರಿಂದಾಗಿಯೇ ಆ ಒಂದೊಂದು ಪದ್ಯಗಳು ಕೂಡ ಬಹಳಷ್ಟು ಆಳವಾಗಿರ್ತದೆ. ಅದು ಮೇಲು ನೋಟಕ್ಕೆ ಕಂಡಾಗಿರೋಲ್ಲ. ನಾವು ಆಗಲೂ ನೋಡೋದೊಂದು ರಾಗಿ ತಂದಿರಾ, ಭಿಕ್ಷಕ್ಕೆ ರಾಗಿ ತಂದಿರಾ, ಮೇಲ್ನೋಟಕ್ಕೆ ಒಂದೇ ಅರ್ಥ, ಒಳಗೆ ಹೊಕ್ಕಿ ನೋಡಿದರೆ ಬೇರೆಯೇ ಅರ್ಥ. ಅದಕ್ಕೆ ಎಲ್ಲಿವರೆಗೆ ಅಂದರೆ ನೋಡಿ, ವ್ಯಾಸರಾಜರು ನಿಜವಾಗಿಯೂ ಕೂಡ ಹರಿದಾಸರ ಪರಂಪರೆ ಏನಿದೆ ಆ ಪರಂಪರೆಗೆ ನಾಂದಿ ಹಾಡಿದವರು ಅವರು ಕೂಡ ದೊಡ್ಡ ಜ್ಞಾನಿಗಳು. ಎಂಥ ಶ್ರೇಷ್ಠ ಸಂಸ್ಕೃತ ಗ್ರಂಥ ಚಂದ್ರಿಕಾ ಮುಂತಾದ ಮಾಧ್ವ ವಾಂಗ್ಮಯದಲ್ಲಿ ಶ್ರೇಷ್ಠ ಗ್ರಂಥವನ್ನು ರಚಿಸಿದ ವ್ಯಾಸರಾಜರು ಕೃಷ್ಣದೇವರಾಯನ ರಾಜಗುರುಗಳಾಗಿದ್ದವರು. ಅಂಥ ಶ್ರೇಷ್ಠ ವಿದ್ವಾಂಸರು ನೋಡಿ ಕನ್ನಡದಲ್ಲಿ ಪದ್ಯಗಳನ್ನು ರಚನೆ ಮಾಡಿದರು. ಯಾಕಂದರೆ ಜನಸಾಮಾನ್ಯರಿಗೋಸ್ಕರ. ಅವರ ಶಿಷ್ಯರೇ ಪುರಂದರದಾಸರು, ಕನಕದಾಸರು ಮುಂತಾದವರೆಲ್ಲರೂ ಕೂಡ. ಅಂಥ ವ್ಯಾಸರಾಜರು ಕೂಡ ಪುರಂದರದಾಸರ ಪದ್ಯಗಳಿಗೆ ಏನು ಕರೆದಿದ್ದಾರೆ ಗೊತ್ತಂತ? ಪುರಂದರೋಪನಿಷತ್ತು ಅಂತ. ಅಂದರೆ ಉಪನಿಷತ್ತು ಎಷ್ಟು ರಹಸ್ಯವಾದ ಅರ್ಥಗಳಿಂದ ಕೂಡಿರ್ತದೋ ಈ ಪುರಂದರದಾಸರ ಪದ್ಯಗಳು ಅಷ್ಟು ರಹಸ್ಯವಾದ ಅರ್ಥಗಳಿಂದ ಕೂಡಿರ್ತದೆ ಅಂತ ಆಶ್ಚರ್ಯ ಆಗ್ತದೆ. ಒಂದು ಪದ್ಯದಲ್ಲಿ ಎಷ್ಟು ಅರ್ಥ ತುಂಬಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ. ಯಾವಾಗ ಅಂತ ಹೇಳಿದರೆ ನಾವು ಅದರ ಅಧ್ಯಯನದಲ್ಲಿ ಇಳಿಬೇಕು. ಬರೀ ಪದ್ಯವನ್ನು ಹೇಳುವುದರಿಂದಾಗಿ ಅದರ ಸವಿಯನ್ನು ಸವಿಲಿಕ್ಕಾಗೋಲ್ಲ. ಮತ್ತು ಕಬ್ಬನ್ನು ಹಿಂಡಬೇಕು. ಕಬ್ಬನ್ನು ಹಿಂಡಿದರೆ ಮಾತ್ರ ರಸ ಬಿಡುತ್ತದೆ ಹೊರತು ಬರೀ ಹಾಗೆ ಹಿಡ್ಕೊಂಡಿದ್ರೆ ರಸ ಬಿಡೋಲ್ಲ. ಹಾಗೆ ಆ ಹರಿದಾಸ ಸಾಹಿತ್ಯ ಅಂತ ಏನಿದೆ ಅದನ್ನು ಹಿಂಡಬೇಕು. ಆಗ ಅದರಲ್ಲಿ ಏನು ಅಡಗಿക്കുದೆ ಆ ಒಂದೊಂದು ರಸಗಳು ಸಿಗ್ತದೆ, ಆನಂದವಾಗುತ್ತದೆ. ನಿಜವಾಗಿ ಸಾಹಿತ್ಯ ಅಂತ ಹೇಳಿದ್ರೇನು, ಇದು ನಾವು ಮೊದಲು ತಿಳ್ಕೊಳ್ಬೇಕಾದದ್ದು. ಇವತ್ತೆಲ್ಲ ಕಡೆ ಸಾಹಿತ್ಯದ ವಿಮರ್ಶೆ ನಡೀತದೆ, ಸಾಹಿತ್ಯ ಸಮ್ಮೇಳನ ನಡೀತದೆ. ಆದರೆ ಸಾಹಿತ್ಯ ಅಂತ ಹೇಳಿದ್ರೆ ಏನೊಂದು ಮೂಲತಃ ಗೊತ್ತಿಲ್ಲ. ಅಂದರೆ ನೋಡಿ, ವಾಸ್ತವಿಕವಾಗಿ ಸಾಹಿತ್ಯ ಅನ್ನುವಂಥದ್ದು ಸಂಸ್ಕೃತ ಶಬ್ದ. ಅದೇನು ಹೇಳ್ತದೆ ಅಂದರೆ ಸಹಿತಾನಾಂ ಭಾವ ಸಾಹಿತ್ಯಂ ಅಂತ ಹೇಳಿದರೆ ಒಟ್ಟಿಗೆ ಸೇರುವಿಕೆ ಏನಿದೆ ಆ ಒಟ್ಟಿಗೆ ಸೇರುವಿಕೆಯನ್ನು ಸಾಹಿತ್ಯ ಅಂತ ಕರೀತಾರೆ. ಯಾವುದ್ರಿ ಒಟ್ಟಿಗೆ ಸೇರುವುದು ಅಂತ ಹೇಳಿದರೆ ಬರೀ ಪದಗಳು ಮಾತ್ರ ಅಲ್ಲ, ಪದಗಳೊಟ್ಟಿಗೆ ವ್ಯಾಕರಣ, ಛಂದಸ್ಸು, ತಾಳ, ಈ ರೀತಿ ಬೇರೆ ಬೇರೆ ಪ್ರಕಾರಗಳೇನಿದೆ ಇವೆಲ್ಲ ಯಾವಾಗ ಒಟ್ಟಿಗೆ ಸೇರ್ತದೆ, ರಾಗ ಇವೆಲ್ಲ ಯಾವಾಗ ಒಟ್ಟಿಗೆ ಸೇರ್ತದೆ, ಈ ರೀತಿ ಅನೇಕ ಪ್ರಕಾರಗಳು ಒಟ್ಟಿಗೆ ಸೇರುವಂಥದ್ದನ್ನು ನಾವು ಸಾಹಿತ್ಯ ಅಂತ ಕರಿತೇವೆ. ಇವಾಗ ನಾವು ಮಾತಾಡ್ತೇವಲ್ವ, ಇದನ್ನು ಸಾಹಿತ್ಯ ಅಂತ ಹೇಳಲಿಕ್ಕಾಗೋಲ್ಲ. ಯಾಕಂದರೆ ನಾವು ವ್ಯಾಕರಣ ಇಟ್ಟುಕೊಂಡು ಮಾತಾಡೋಲ್ಲ, ಮತ್ತು ಛಂದೋಬದ್ಧವಾಗಿ ಮಾತಾಡೋಲ್ಲ. ಅಂದರೆ ಛಂದಸ್ಸು ಅಂದರೆ ಇಷ್ಟಿಷ್ಟೇ ಅಕ್ಷರಗಳು ಅಂತ ಆ ರೀತಿಯಲ್ಲ, ಹೇಗೆ ತೋಚದ ಹಾಗೆ ಮಾತಾಡ್ತಾ ಇರ್ತೇವೆ. ಆದರೆ ಒಂದು ಪದ್ಯವನ್ನು ನಾನು ಹೇಳ್ತೇನೆ ಅಂದರೆ ಆಗೋಲ್ಲ. ಅದಕ್ಕೆ ಇಷ್ಟಷ್ಟೇ ಅಕ್ಷರಗಳಿರಬೇಕು ಅಂತಿರ್ತದೆ, ಇಂತಿಂಥ ಅಕ್ಷರಗಳೇ ಅಂತಿರಬೇಕು ಅಂತಿರ್ತದೆ. ಈ ರೀತಿ ಕೆಲವು ನಿಯಮಗಳಿದೆ. ಆ ನಿಯಮಗಳಿಗೆ ಅನುಗುಣವಾಗಿ ಹೇಳುವಂಥದ್ದೇನಿದೆ ಅದನ್ನು ಸಾಹಿತ್ಯ ಅಂತ ಕರೀತಾರೆ. ಅದರಲ್ಲಿ ಹರಿದಾಸ ಸಾಹಿತ್ಯ ಅಂತ. ಈ ಹರಿದಾಸ ಅನ್ನುವಲ್ಲಿ ಈ ದಾಸ ಅಂತೇನಿದೆಯಲ್ವ, ಇದು ಎಂಥ ಶಬ್ದ ರೀ ಇದು? ವಾಸ್ತವಿಕವಾಗಿ ಲೋಕದಲ್ಲಿ
ದಾಸ ಅಂತ ಹೇಳಿದರೆ ಅದೊಂದು ಕೀಳು ಮಟ್ಟದ ಶಬ್ದ. ಅವನೊಬ್ಬ ದಾಸ ಅಂತ ಈ ರೀತಿ ನಾವು ಕರೆಯೋದುಂಟು, ಅವನ ಬಂದ ದಾಸಪ್ಪ ಅಂತ. ಈ ರೀತಿ ಒಂಥರ ತಿರಸ್ಕಾರದ ಮಾತಿದು ದಾಸ ಅಂತ ಹೇಳಿದರೆ. ಅಂದರೆ ಯಾರೋ ಕಾಲು ಕೆಳಗಿರುವವ ಅಂತ, ಅವ್ರ ದಾಸ, ಅವ್ರು ಹೇಳಿದಾಗೆ ಕೇಳ್ಕೊಂಡಿರುವವ. ಈ ರೀತಿ ಒಂಥರ ತಿರಸ್ಕಾರ ಭಾವನೆಯಲ್ಲಿ ಹೇಳ್ತಾರೆ. ಎಷ್ಟೋ ಜನರಿಗೆ ಇವತ್ತು ಕೂಡ ಒಂದು ರೀತಿ ಹರಿದಾಸ ಅಂತ ಹೇಳಿದ ಕೂಡ ಆ ದಾಸ ಶಬ್ದವೇ ಅವರನ್ನು, ಆ ಹರಿದಾಸ ಸಾಹಿತ್ಯವನ್ನು ಕೆಳಗೆ ನೂಕು ಹಾಗೆ ಮಾಡಿಬಿಡ್ತದೆ. ಎಷ್ಟೋ ಸಂಸ್ಕೃತ ವಿದ್ವಾಂಸರಲ್ಲಿ ಇವತ್ತಿಗೂ ಕೂಡ ಕೂತಿದೆ ಅದು. ಏನಂದರೆ ಆ ಹರಿದಾಸ ಸಾಹಿತ್ಯ ಅಂದರೆ ಕೀಳು ಮಟ್ಟದೊಂದೇ, ಅದೆಲ್ಲ ನಮಗೆ ಹೇಳಿದ್ದಲ್ಲ, ಇಂಥ ಭಾವನೆ ಕೂತಿದೆ. ಆದರೆ ಖಂಡಿತ ಆ ರೀತಿ ಅಲ್ಲ. ಯಾಕಂದರೆ ನೋಡಿ, ಈ ದಾಸ ಎನ್ನುವಂತಹ ಶಬ್ದ ಏನಿದೆ ಅತ್ಯಪೂರ್ವವಾದ ಶಬ್ದ ಅದು. ಅದಕ್ಕಾಗಿಯೇ ನೋಡಿ ಎಷ್ಟು ಚಂದವಾಗಿ ಹೇಳ್ತಾರೆ ಅಂದರೆ, ಆ ದಾಸ ಎನ್ನುವಂತಹ ಶಬ್ದ ಎಲ್ಲರೂ ಹೇಳಲಿಕ್ಕಾಗೋಲ್ಲ. ಈ ಶಬ್ದವನ್ನು ಮೊದಲು ನಾವು ಕಾಣುವುದು ಎಲ್ಲಿ ಗೊತ್ತುಂಟ? ಹನುಮಂತನ ಬಾಯಲ್ಲಿ. ಹನುಮಂತ ಸೀತೆಯನ್ನು ಹುಡುಕ್ಲಿಕ್ಕೋಸ್ಕರ ಲಂಕೆಗೆ ಹೋದ. ಲಂಕೆಗೆ ಹೋಗಿ ಅಲ್ಲಿ ಸೀತೆಯನ್ನು ಹುಡುಕಿದ. ಅಶೋಕವನದಲ್ಲಿ ಸೀತೆ ಕಂಡ್ಲು. ಅವಳಿಗೆ ತಾನು ರಾಮಚಂದ್ರನ ಮುದ್ರಿಕೆ ಉಂಗುರವನ್ನು ಕೊಟ್ಟ. ನಂತರ ನಾನು ಬಂದಿದ್ದೇನೆ ಅಂತ ಗೊತ್ತಾಗಬೇಕಲ್ಲ, ರಾಮನ ದೂತನಾಗಿ ಬಂದು ಹಿಂದಿನ ಬಾಗಿಲಿಂದ ಹೋದರೆ ರಾಮನಿಗೆ ಅವಮಾನ. ಹಾಗೆ ಮಾಡಬಾರ್ದು. ಇಲ್ಲಿವರೆಗೆ ಕೆಲಸ ಆಗಬೇಕಾಗಿತ್ತು, ಅದಕ್ಕೋಸ್ಕರ ಯಾರಿಗೂ ಗೊತ್ತಾಗದಾಗಿದ್ದ. ಈಗ ನಾನು ರಾಮನ ದೂತನಾಗಿ ಬಂದದ್ದು ಗೊತ್ತಾಗಲೇಬೇಕು ಅಂತ ಹೇಳಿ ಇಡೀ ಅಶೋಕವನವನ್ನು ಧ್ವಂಸಗೊಳಿಸಿದ. ಕೋಟೆ ಇತ್ತು, ಕೋಟೆ ಬಾಗಿಲ ಮೇಲೆ ನಿಂತ, ಶಬ್ದ ಮಾಡಲಿಕ್ಕೆ ಶುರು ಮಾಡಿದ. ಕೂಡಲೇ ಎಲ್ಲ ರಾಕ್ಷಸರು ಹೋಗಿ ರಾವಣನಿಗೆ ತಿಳಿಸಿದರು, ಈ ರೀತಿ ಒಂದು ಮಂಗ ಬಂದಿದೆ, ಕಪಿ ಬಂದು ಇಡೀ ವನವನ್ನು ಧ್ವಂಸ ಮಾಡ್ತಾ ಇದೆ ಅಂತ. ಇಡೀ ರಾವಣನ ಸೈನ್ಯ ಒಂದು ಪಡೆ ಬಂತು. ಬಂದ ಕೂಡಲೇ ಹನುಮಂತ ಘೋಷಣೆ ಮಾಡಿದ್ದೇನು ಗೊತ್ತುಂಟ? ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ. ನಾನು ಯಾರು ಗೊತ್ತುಂಟ? ರಾಮಚಂದ್ರನ ದಾಸ. ನೋಡಿ, ದಾಸ ಶಬ್ದ ಇಲ್ಲಿ ಪ್ರಯೋಗಿಸಲ್ಪಡುತ್ತೆ ಅಂತ ಹೇಳಿದರೆ, ದಾಸ ಎನ್ನುವಂತಹದ್ದು ಸಾಮಾನ್ಯವಾದ ಶಬ್ದ ಅಲ್ಲ. ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ, ನಿನ್ನ ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ. ಭಾಸುರ ರವಿಕೋಟಿ ಶ್ರೀಚ ಸುಗುಣವಂತ, ನಿನ್ನ ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ. ನೋಡಿ, ಪುರಂದರದಾಸರು ಹೇಳುವ ಮಾತು ಅಂದರೆ ಹರಿದಾಸನಾಗಬೇಕು ಅಂದರೆ ಎಷ್ಟು ಜನ್ಮದ ಸುಕೃತ ಬೇಕು ಅಂತ. ಏನ್ರಿ ಕಷ್ಟ? ಹರಿದಾಸ ಅಂತ ನಾನು ಹೇಳ್ಕೊಂಡ್ರೆ ಸರಿ, ಪೇಟ ಕಟ್ಕೊಂಡ್ರೆ ಸರಿ, ತಾಳ ಹಿಡ್ಕೊಂಡ್ರೆ ಸರಿ, ತಂಬೂರಿ ಹಿಡ್ಕೊಂಡ್ರೆ ಸರಿ, ಪದ್ಯ ರಚನೆ ಮಾಡಿದರೆ ಸರಿ, ನಾನು ಹರಿದಾಸನಾಗ್ತೇನಲ್ವಾ? ಆಗೋಲ್ಲ. ಯಾಕಂತ ಹೇಳಿದ್ರೆ ಹರಿದಾಸ ಎನ್ನುವಂಥದ್ದು ನಾನು ಹಣೆ ಪಟ್ಟಿ ಕಟ್ಕೊಳ್ಳೋದಲ್ಲ, ಮನೆ ಮುಂದೆ ಹಾಕೊಳ್ಳೋದಲ್ಲ, ಹೇಳ್ಕೊಂಡು ತಿರುಗುವುದಲ್ಲ, ಮತ್ತೆ ದೇವರು ನನ್ನನ್ನು ಮಾಡುವುದು. ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೊ ಎನ್ನ. ನೋಡಿ, ಈ ಪ್ರಾರ್ಥನೆಯನ್ನು ಮಾಡ್ತಾರೆ. ಯಾಕೆ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ, ಆ ದಾಸನಾಗುವುದಷ್ಟು ಸುಲಭ ಇಲ್ಲ. ಅದಕ್ಕಾಗಿ ಸ್ವಾಮಿ ನೀನು ನನ್ನನ್ನು ನಿನ್ನ ದಾಸನನ್ನಾಗಿ ಮಾಡಿಕೊಳ್ಬೇಕು, ನನಗಾಗ್ಲಿಕ್ಕಾಗೋಲ್ಲ ಅಂತ. ನಾನು ನಿನ್ನ ದಾಸ ಅಂತ ಹೇಳ್ಕೊಂಡೆ ಅಂತ ಹೇಳಿದ್ರೆ ಅದು ಬೂಟಾಟಿಕೆ ಆದೀತು. ಯಾವಾಗ ನಾನು ದಾಸ ಆಗ್ತೇನೆ ಅಂತ ಹೇಳಿದ್ರೆ ನೀನು ದಾಸ ಮಾಡಿಕೊಂಡಾಗ ನನ್ನನ್ನು, ಇಲ್ಲದ್ರೆ ನಾನು ಆಗೋಲ್ಲ. ನೋಡಿ ಎಷ್ಟು ಚಂದವಾದ ಮಾತು ಇದು. ಬರೀ ಒಂದು ಸಾಲು ಪುರಂದರದಾಸರದ್ದು, ದಾಸನ ಮಾಡಿಕೊ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ಅಂತ. ಅಲ್ಲ, ಯಾಕೆ ದಾಸನ ಮಾಡಿಕೊ ಎನ್ನ ಅಂತ ಹೇಳ್ಬೋದು? ಯಾಕೆ ಹೇಳ್ತಾ ಇದ್ದಾರೆ? ನಾನು ನಿನ್ನ ದಾಸ ಅಂತ ಹೇಳ್ಬೋದಿತ್ತಲ್ವ? ಅದು ಮತ್ತೆ ನಾನು ನಿನ್ನ ದಾಸನಯ್ಯ ಅದನ್ನು ಹೇಳಿದ್ದಾರೆ ಪುರಂದರದಾಸರು, ನೀನು ಜಗದೀಶನಯ್ಯ ಅಂತ. ಆದರೆ ಇದು ಪ್ರಾರಂಭದ ಅವಸ್ಥೆ. ಈಗೇನು ಅಂದರೆ ದೇವರು ನನ್ನನ್ನು ತನ್ನ ಭಕ್ತ ಅಂತ ಸ್ವೀಕಾರ ಮಾಡಬೇಕು. ಆಗ ಮಾತ್ರ ನಾನು ಭಕ್ತನಾಗ್ತೇನೆ, ನಾನು ದಾಸನಾಗ್ತೇನೆ. ಇಲ್ಲದ್ರೆ ನಾನು ದಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೋಡಿ, ಭಕ್ತಿಯ ಮಜಲಿನಲ್ಲಿ ಬಹಳ ಎತ್ತರದಲ್ಲಿರುವ ಮಜಲು ಯಾವುದು ಅಂತ ಹೇಳಿದರೆ ದಾಸ್ಯ ಅನ್ನುವಂಥದ್ದು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ದೇವರ ಬಳಿ ಸಾಗುವಂತಹ ಭಕ್ತ
ಮೊದಲ ಪೆಟ್ಟಿಗೆ, ಮೊದಲ ಮೆಟ್ಟಿಲಿಗೆ ದಾಸ ಆಗ್ಲಿಕ್ಕಾಗೋಲ್ಲ. ಯಾಕೆ ದಾಸ ಆಗ್ಲಿಕ್ಕಾಗೋಲ್ಲ ಅಂತ ಹೇಳಿದ್ರೆ, ಒಳಗಿನ ಈಶತ್ವ ಭಾವನೆ ಬಿಡೋಲ್ಲ, ಒಳಗೆ ಕೂತಿದೆಯಲ್ವ ಅಹಂಕಾರ ಬಿಡೋಲ್ಲ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಏನೂ ಬೇಡ, ಒಂದು ಕಣ್ಕಟ್ಟಿಗಾದ್ರೆ ನಾನು ದಾಸ ಅಂತ ಹೇಳ್ಕೊಳ್ಳೋಣ, ಹೇಳಲ್ಲ. ನಾನು ದಾಸ ಅಂತ ಹೇಳಿದೆ, ಎಷ್ಟೋ ಜನರಿಗೆ ಪದ್ಯ ಹೇಳಲಿಕ್ಕೆ ಅವಮಾನ, ಒಂದು ಪದ್ಯ ಹೇಳಲಿಕ್ಕೆ ಅವಮಾನ, ಯಾಕಂದರೆ ನಮ್ಮ ಪ್ರೆಸ್ಟೀಜ್ ಕಮ್ಮಿ ಆಗುತ್ತೆ ಅಂತ. ಈ ರೀತಿ ಒಂದು ಪದ್ಯ ಹೇಳಲಿಕ್ಕೆ ನಮಗೆ ಅವಮಾನ ಇರಬೇಕಾದ್ರೆ ಇನ್ನು ದಾಸತ್ವ ಅಂತ ಹೇಳುವುದಾದ್ರೆ ಅಲ್ಲಿಂದ. ಆದರೆ ನೋಡಿ, ಹನುಮಂತ ಅವತ್ತು ಲಂಕೆಗೆ ಹೋಗಿ ಆ ರಾಕ್ಷಸರ ಮುಂದೆ ಗಟ್ಟಿಯಾಗಿ ಹೇಳಿದ, ದಾಸೋಹಂ ಕೋಸಲೇಂದ್ರಸ್ಯ ಅಂತ. ಯಾಕಂದರೆ ಅವನಿಗೆ ಗೊತ್ತಿತ್ತು ಆ ದಾಸತ್ವ ಅನ್ನುವಂಥದ್ದು, ದಾಸ್ಯ ಅನ್ನುವಂಥದ್ದು ಎಷ್ಟು ದೊಡ್ಡ ಪದವಿ ಅದು ಅಂತ. ಸಾಮಾನ್ಯರಿಗೆ ದೊರಕದ ಪದವಿ ಅದು, ದಾಸ್ಯ ಅನ್ನುವಂಥದ್ದು. ಅಷ್ಟು ಎತ್ತರಕ್ಕೇರಿದವರಿಗೆ ಮಾತ್ರ ಸಾಧ್ಯ ಇರುವಂಥದ್ದು, ಉಳಿದವರಿಗೆ ಸಾಧ್ಯ ಇಲ್ಲ. ನೋಡಿ, ಹೇಳ್ಕೊಂಡು ಹೋಗ್ತಾರೆ, ಮೆಟ್ಟಲು ಬಂತು ನವವಿಧ ಭಕ್ತಿ. ಭಗವಂತನಲ್ಲಿ ನಾವು ಮಾಡುವ ಪ್ರೀತಿ ಅದೇ ಭಕ್ತಿ. ಇಲ್ಲದಿದ್ದರೆ ಎಲ್ಲವೂ ಬೂಟಾಟಿಕೆ. ನಮಗಿವತ್ತೇನು ಅಂತ ಹೇಳಿದ್ರೆ, ಧಾರ್ಮಿಕರು ಅಂತ ಹೇಳಿದ್ರೆ ಭಕ್ತಿ ಇರಬೇಕು. ಭಕ್ತಿ ಅಂತ ಹೇಳಿದ್ರೇನೆ ದೇವಸ್ಥಾನಕ್ಕೆ ಹೋಗೋದು, ಕೈ ಮುಗಿಯೋದು, ಸ್ತೋತ್ರ ಹೇಳೋದು, 4 ನಮಸ್ಕಾರ ಮಾಡುವುದು, ಮನೆಗೆ ಬರೋದು, ನಾವು ಭಕ್ತರು ಅಂತ ಹೇಳೋದು. ಇಷ್ಟೇ ನಾವು ತಿಳ್ಕೊಂಡಿರುವಂತಹ ಭಕ್ತಿ. ಆದರೆ ಭಕ್ತಿ ಅನ್ನುವುದು ಕೇವಲ ನೋಡಿ ನಾಟಕ ಅಲ್ಲ. ಅದನ್ನೇ ಬಹಳ ಸುಂದರವಾಗಿ ಹೇಳ್ತಾರೆ ನೋಡಿ, ನವರತ್ನಗಳು ಕಂಡ ಕಂಡ ಠಾವಿನಲ್ಲುಂಟು. ಪುರಂದರದಾಸರು ಹೇಳುವಂಥದ್ದು. ನಿಮಗೆ ಬೇಕಿದ್ರೆ ನವರತ್ನ ಬೇಕಾ, ಯಾವ ಅಂಗಡಿಗೆ ಹೋದ್ರೂ ಸಿಗ್ಬೋದು, ಜ್ಯುವೆಲರಿ ಸೆಂಟ್ರಿಗೆ ಎಲ್ಲಿಗೆ ಹೋದ್ರೂ ಕೂಡ ಸಿಗ್ಬೋದು ನಿಮಗೆ. ನವವಿಧ ಭಕ್ತಿಯು ಕಂಡ ಕಂಡ ಠಾವಿನಲ್ಲಿಲ್ಲ ಅಂತ. ಆದರೆ ಈ ನವವಿಧವಾದ ಭಕ್ತಿ ಇದೆ ನೋಡಿ, ಕಂಡಲ್ಲಿ ಸಿಗೋಲ್ಲ ಅದು. ಹೇ ಭಗವಂತ, ನಿನ್ನ ಭಕುತಿ ಕಂಡರೆ ಬಾರದೋ, ಕಲಿತರೆ ಬಾರದೋ. ಎಷ್ಟು ಚಂದ ಹೇಳ್ತಾರೆ ಅಂತ ಹೇಳಿದ್ರೆ, ದೇವರೇ ನಿನ್ನ ಭಕ್ತಿಯನ್ನು ಯಾರೋ ಮಾಡ್ತಾ ಇದ್ದಾರೆ ಅಂತ ನಾನು ನೋಡಿ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂತ ಹೇಳಿದ್ರೆ ಅವನು ಭಕ್ತಿಯಿಂದ ದೇವರು ಪೂಜೆ ಮಾಡ್ತಾ ಇದ್ದಾನೆ, ನಾನು ಅದನ್ನು ನೋಡಿದೆ, ನಾನು ಹಾಗೆ ಮಾಡಬೇಕು ಅಂತ ಶುರು ಮಾಡಿದೆ. ಹೌದು, ಹೊರಗಿನಾಗಿ ನಾನು ಅವನಾಗಿ ದೇವರನ್ನು ಇಟ್ಕೊಳ್ಬೋದು, ಹೊರಗಿನಾಗಿ ನಾನು ಮಂತ್ರ ಹೇಳ್ಬೋದು, ಹೊರಗಿನಾಗೆ ನಾನು ಪುಷ್ಪ ಹಾಕ್ಬೋದು, ಮಂಗಳಾರತಿ ಮಾಡ್ಬೋದು. ಆದರೆ ಒಳಗಿನ ಭಾವನೆ ಅದು ಬರೆಸ್ಲಿಕ್ಕಾಗತ್ತಾ? ಇಲ್ಲ ತಾನೆ. ಒಳಗಿನ ಭಾವನೆ ಇಲ್ಲದೆ ಇದ್ರೆ ನಾವೇನು ಹೇಳ್ತೇವೆ ಅಂದರೆ ಅದನ್ನೇ ಡಂಭಾಚಾರ ಅಂತ ಕರೆಯುವುದು. ಅಂದರೆ ನೋಡಿ, ಒಳಗಿನ ಭಾವನೆ ಅದು ಭಕ್ತಿ. ಅದು ಎಂಥ ಭಾವನೆಯಿಂದ ಕೂಡಿರಬೇಕು ಅಂತ ಹೇಳಿದ್ರೆ, ದೇವರು ನನಗೆ ಆಪ್ತನಾಗಿರುವವ ಅಂತ, ತುಂಬ ಬೇಕಾದವನು ದೇವರು, ದೇವರನ್ನು ಬಿಟ್ಟು ನನಗಿನ್ಯಾರೂ ಇಲ್ಲ. ಇಂಥ ಭಾವನೆ ಯಾವಾಗ ಬರ್ತದೆ ಅದೇ ಭಕ್ತಿ. ಅಂದರೆ ದೇವರಲ್ಲಿ ನಾವು ಮಾಡುವ ಅತ್ಯಧಿಕವಾದ ಪ್ರೀತಿ, ಅದನ್ನು ಭಕ್ತಿ ಅಂತ ಕರೀತಾರೆ. ಎಷ್ಟೆಷ್ಟು ನಾವು ಪ್ರೀತಿ ಮಾಡ್ತಾ ಹೋಗ್ತೇವೋ ಅಷ್ಟೆಷ್ಟು ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ. ಎಲ್ಲಿವರೆಗೆ ಅಂದರೆ ಬಿಟ್ಟಿರಲಾರದ ನಂಟು. ನಿನ್ನ ನಾನು ಬಿಡುವನಲ್ಲ, ಎನ್ನ ನೀನು ಬಿಡಲು ಸಲ್ಲ. ಈ ರೀತಿ ಹೇಳಿದಾಗೆ, ನಾನು ನಿನ್ನನ್ನು ಬಿಟ್ಟಿರಲ್ಲ, ನೀನು ನನ್ನನ್ನು ಬಿಟ್ಟಿರಲಿಲ್ಲ. ಈ ರೀತಿ ನಮಗೂ ದೇವರಿಗೂ ಮಧ್ಯೆ ಬೆಳೆಯುವಂತಹ ಒಂದು ಸಂಬಂಧ ಏನಿದೆ ನೋಡಿ, ಆಪ್ತವಾದ ಸಂಬಂಧ, ಇದನ್ನೇ ಭಕ್ತಿ ಅಂತ ಕರೆಯುವಂಥದ್ದು. ಆಪ್ತ ಸಂಬಂಧ. ಈ ಆಪ್ತ ಸಂಬಂಧದಲ್ಲಿ ಪ್ರೀತಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತದೆ. ಯಾವ ರೀತಿ ಅಂದರೆ, ಹನುಮಂತನಿಗೂ ರಾಮಚಂದ್ರನಿಗೂ ಇದ್ದಾಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಯ್ತು. ಅದಕ್ಕೋಸ್ಕರ ಅಷ್ಟೆಲ್ಲ ರಾಮಾಯಣ ಯುದ್ಧ ನಡೆದ ಮೇಲೆ ರಾಮಚಂದ್ರ ಕೇಳಿದಾನ ಹನುಮಂತನ ಹತ್ರ, ಏನಯ್ಯ ನಿನಗೆ ಕೊಡೋಣ, ನೀನು ಮಾಡಿದ ಸೇವೆ ನನಗಿನ್ಯಾರೂ ಮಾಡಿಲ್ಲ, ನಿನ್ನ ಸೇವೆಗೆ ನಾನು ಏನು ಕೊಡೋಣ ಅಂತ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ. ಕೇಳಿದೊಂದೇ, ಸ್ವಾಮಿ ನಿನ್ನಲ್ಲಿ ಭಕ್ತಿ ಇನ್ನೂ ಹೆಚ್ಚಾಗಲಿ, ನನಗೆ ಇನ್ನೂ ಹೆಚ್ಚಾಗಲಿ ಅಂತ. ಯಾಕಂದರೆ ಭಕ್ತಿಯ ಶಕ್ತಿಯನ್ನು ನಾನು ಕಂಡಿದ್ದೇನೆ. ಭಕ್ತಿಗಿರುವಷ್ಟು ಶಕ್ತಿ ಇನ್ಯಾವುದಕ್ಕೂ ಇಲ್ಲ. ಇದೇ ನಮಗೆ ಇಡೀ ವೇದಶಾಸ್ತ್ರ ಪುರಾಣಗಳೆಲ್ಲ ತಿಳಿಸ್ತಾ ಇರುವುದೇ ಇದು, ಭಕ್ತಿಗಿರುವ ಶಕ್ತಿ ಇನ್ಯಾವುದಕ್ಕೂ ಇಲ್ಲ ಅಂತ. ಒಬ್ಬ ಭಕ್ತನಿದ್ದಾನಲ್ವ, ಆ ಭಕ್ತನನ್ನು ಅಲುಗಾಡಿಸ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ, ಎಂಥವರಿಗೂ ಸಾಧ್ಯ ಇಲ್ಲ. ಅಂತಿಂಥವ್ರು ಬೇಡ. ಒಂದು ಪುಟ್ಟ ಹಸುಳೆ ಪ್ರಹ್ಲಾದ, ಒಂದು 5 ವರ್ಷದ ಮಗು. ಈ 5 ವರ್ಷದ ಮಗುವನ್ನು ಕೊಲ್ಲಬೇಕು ಅಂತ 3 ಲೋಕದ ಒಡೆಯ ಅಂತ ಮೆರಿತಾ ಇದ್ದ ಹಿರಣ್ಯಕಶಿಪು ಎಷ್ಟ್ರೀ ಪ್ರಯತ್ನ ಪಟ್ಟ, ಬರೀ ಇವನನ್ನು ಕೊಲ್ಲಬೇಕು ಅಂತ. ನೋಡಿ, ವಾಸ್ತವಿಕವಾಗಿ ಹಿರಣ್ಯಕಶಿಪುವಿನಾಗೆ ಸಾವಿರಾರು ವರ್ಷ ತಪಸ್ ಮಾಡಿದವನಲ್ಲ ಪ್ರಹ್ಲಾದ. ಎಲ್ಲ ಲೋಕಗಳ ಆಧಿಪತ್ಯವನ್ನು ಪಡೆದವನಲ್ಲ. ಅಂದರೆ ಯಾವುದೇ ಪವರ್ ಇಲ್ಲ ಅವನ ಹತ್ರ, ಮನಿ ಪವರ್ ಇಲ್ಲ,
ಅಥವಾ ಹಿಂದಿನಿಂದ ಆಡಳಿತದ ಶಕ್ತಿ, ಜನಬಲ, ಧನಬಲ, ಆ ಬಲ ಈ ಬಲ, ಯಾವ ಬಲವೂ ಇಲ್ಲ. ಕಡೆಗೆ ದೈಹಿಕ ಬಲವು ಪ್ರಹ್ಲಾದನಿಗೆ ಅಪ್ಪನ ಮುಂದೆ ಏನೂ ಅಲ್ಲ. ಹಾಗಿದ್ರೂ ನೋಡಿ ಈ ಮಗನನ್ನು ಕೊಲ್ಲಿಕ್ಕಾಗಲ್ಲ. ಅವನು ಆನೆಯಿಂದ ತುಳಿಸ್ತಾನೆ, ವಿಷವನ್ನು ಕುಣಿಸ್ತಾನೆ, ನೀರಿನಲ್ಲಿ ಮುಳುಗಿಸ್ತಾನೆ, ಬೆಂಕಿಗೆ ದೂಡ್ತಾನೆ, ಏನು ಮಾಡಿದರೂ ಈ ಹುಡುಗನಿಗೆ ಏನೂ ಮಾಡಲಿಕ್ಕಾಗಲ್ಲ. ಇದಕ್ಕೇನು ಕಾರಣ? ಇದೇ ನಮಗೆ ಭಾಗವತ ಕೊಡುವ ಸಂದೇಶ. ಹಿರಣ್ಯಕಶಿಪುವಿನಲ್ಲಿ ಉಳಿದ ಎಲ್ಲ ಶಕ್ತಿಯೂ ಇತ್ತು ಅವನಲ್ಲಿ. ಅವನಲ್ಲಿ ವರಬಲ ಇತ್ತು, ಧನಬಲ ಇತ್ತು, ಜನಬಲ ಇತ್ತು, ತಪೋಬಲ ಇತ್ತು, ಮಂತ್ರಬಲ ಇತ್ತು, ಎಲ್ಲ ಬಲ ಇತ್ತು. ಭಕ್ತಿಯ ಶಕ್ತಿ ಒಂದಿರಲಿಲ್ಲ. ಆದರೆ ನೋಡಿ, ಈ 5 ವರ್ಷದ ಹುಡುಗ ಇದ್ನಲ್ವ, ಅವನಲ್ಲಿ ದೈಹಿಕ ಬಲ ಇಲ್ಲ, ಜನಬಲ ಇಲ್ಲ, ಧನಬಲ ಇಲ್ಲ, ಯಾವ ಬಲವೂ ಇಲ್ಲ, ಭಕ್ತಿಯೇ ಬಲ. ಅದನ್ನು ಸ್ಪಷ್ಟ ಹೇಳ್ತಾನೆ. ಭಕ್ತ್ಯಾ ತುತೋಷ ಭಗವನ್ ನನು ಯೂಥಪಾಯ. ನರಸಿಂಹನ ಎದುರಿಗೆ ಪ್ರಹ್ಲಾದ ಹೇಳುವ ಮಾತೇ ಇದು. ಸ್ವಾಮಿ, ಇವತ್ತು ನನಗೆ ಗೊತ್ತಾಯಿತು, ನಮ್ಮ ಅಪ್ಪನ ಹತ್ರ ಏನೆಲ್ಲ ಇದ್ರೂ ಸೋತೋದ್ರ, ನಾನು 5 ವರ್ಷದ ಮಗು ಏನೂ ಇಲ್ಲದೆ ಗೆದ್ದುಬಿಟ್ನಲ್ವ. ಯಾಕಂದರೆ ನಿನ್ನ ಭಕ್ತಿಯ ಶಕ್ತಿ ಇದು. ಇದೇ ನಮಗೆ ತಿಳಿಸಿಕೊಡುವುದು. ಭಕ್ತಿಗಿರುವ ಶಕ್ತಿ ಇನ್ಯಾವುದಕ್ಕೂ ಇಲ್ಲ, ಎಲ್ಲಿಯೂ ಇಲ್ಲ. ಅದಕ್ಕಾಗಿಯೇ ಆ ಭಕ್ತಿ ಏನಿದೆ, ಭಕ್ತಿ ಬರಬೇಕು, ಆ ಭಕ್ತಿ ಮೇಲೆ ಕೇಳಬೇಕು. ಅದಕ್ಕೆ ಅನೇಕ ಮಜಲುಗಳಿದೆ. ಮೊದಲು ಏನು ಅಂದರೆ ಕೇಳಬೇಕು, ಶ್ರವಣಂ, ದೇವರ ಬಗ್ಗೆ ಕೇಳಬೇಕು. ಹರಿಕಥಾ ಶ್ರವಣ ಮಾಡೋ, ಅದಕ್ಕೆ ಕೇಳು. ಕೇಳುವುದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಭಗವಂತನ ಬಗ್ಗೆ ನಮಗೆ ಪ್ರೀತಿ ಮೂಡುತ್ತದೆ. ಯಾರೇ ವ್ಯಕ್ತಿ ಅದ್ರ ಬಗ್ಗೆ ಅಷ್ಟೇ ತಾನೇ. ಕೇಳದವರೆಗೆ ಎಷ್ಟು ಮಾಡಿದರೂ ಅಷ್ಟಕ್ಕಷ್ಟೇ. ನಿಮಗೆ ಎಲ್ಲಿವರೆಗೆ ಅಂದರೆ, ಯಾರೋ ಒಂದು ದೊಡ್ಡ ಮನುಷ್ಯರಿದ್ದಾರೆ ಅಂತ ತಿಳ್ಕೊಳ್ಳಿ, ಬಹಳ ದೊಡ್ಡ ಮನುಷ್ಯರು, ಬೇಕಾದಷ್ಟು ಮಾಡಿದ್ದಾರೆ ಅವರು. ಪ್ರತಿದಿನ ನಾನು ರಸ್ತೆಯಲ್ಲಿ ಹೋಗ್ತಾ ಇರ್ತೇನೆ, ಅವರು ಎದರಲ್ಲಿ ಬರ್ತಾ ಇರ್ತಾರೆ, ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೇನೆ, ಅವ್ರ ಪಾಡಿಗೆ ಅವರು ಬರ್ತಾ ಇರ್ತಾರೆ. ಏನು ನಮ್ಗೆ ಅವ್ರಿಗೂ ಸಂಬಂಧವೇ ಇಲ್ಲ. ಒಂದು ದಿನ ಏನಾಯಿತು ಅಂತ ಹೇಳಿದ್ರೆ, ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಯಾರೋ ಇದ್ದ, ಗೆಳೆಯ ಇದ್ದ. ನಾವು ಹಾಗೆ ಹೋಗಬೇಕಾದ್ರೆ ಅವ್ರು ಮಾಮೂಲಾಗಿ ಬರ್ತಾ ಇದ್ದಾರೆ. ಅವರು ನನ್ನ ಗೆಳೆಯ ನನ್ನ ಹತ್ರ ಕೇಳಿದ, ಅವ್ರು ಯಾರು ಗೊತ್ತುಂಟಾ ಅಂತ. ಪ್ರತಿದಿನ ನೋಡ್ತೇನೆ ಮಾರ್ಯಾರ, ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ, ನನ್ನ ಪಾಡಿಗೆ ನಾನು ಹೋಗ್ತಾರೆ. ಆಗಲ್ಲ ನೋಡು, ಅವ್ರು ಅಂಥವ್ರು, ಅವ್ರು ಇಂಥವ್ರು, ಅವ್ರು ಹಾಗೆ ಮಾಡಿದ್ದಾರೆ ಅಂತ ಅವರ ಮಹತ್ವ ಏನಿದೆ ಆ ಮಹತ್ವವನ್ನು ತಿಳಿಸ್ಕೊಂಡು ಹೋದ. ಆ ಮಹತ್ವವನ್ನು ತಿಳಿಸ್ತಾ ಇದ್ದ. ಹೌದಾ ಮಾರಾಯ, ಇಷ್ಟು ದೊಡ್ಡವರು ಅವರು, ಅಷ್ಟೆಲ್ಲ ತಾಕತ್ತಿದೆಯೋ, ಅಷ್ಟೆಲ್ಲ ಮಾಡಿದಾರೋ, ಅಯ್ಯೋ ನನಗೆ ಗೊತ್ತೇ ಇಲ್ಲ ಮಾರಾಯ. ಪ್ರತಿದಿನ ನೋಡ್ತೇನೆ ನಾನು ಅವರನ್ನು, ಆದರೆ ಇಷ್ಟು ದೊಡ್ಡ ವ್ಯಕ್ತಿತ್ವ ಅಂತ ಗೊತ್ತಿರಲಿಲ್ಲ ಮಾರಾಯ. ಇಷ್ಟು ಹೇಳ್ತೇನೆ. ಮಾರನೇ ದಿನ ಆ ವ್ಯಕ್ತಿಯು ಅದರಲ್ಲಿ ಬಂದರು, ನಾನು ಈ ಕಡೆಯಿಂದ ಹೋದವು. ಹಿಂದಿನ ದಿನ ಆ ವ್ಯಕ್ತಿ ಅಂದರೆ ನನ್ನ ಫ್ರೆಂಡ್ ಹೇಳುವುದಕ್ಕಿಂತ ಮುಂಚೆ ನನ್ನಲ್ಲಿ ಎಂಥ ಭಾವನೆ ಇತ್ತು, ಇವತ್ತು ಅದೇ ಭಾವನೆ ಇರ್ತದ? ಇಲ್ಲ. ಅವರನ್ನು ಕಂಡಾಗ ನನ್ನಲ್ಲಿ ಮೂಡುವ ಭಾವನೆಯೇ ಬೇರೆ ಇವತ್ತು. ಯಾಕಂದರೆ ಇವತ್ತು ಅವ್ರ ಮಹತ್ವ ಗೊತ್ತಾಗಿದೆ ನನಗೆ. ಅದಕ್ಕೋಸ್ಕರ ಅವ್ರು ಎದುರಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಗೌರವ ಭಾವನೆ ಮೂಡಿ ಹೋಗ್ತೇನೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳಿದ, ಅಷ್ಟೇ ಅಲ್ಲ ಮಾರಾಯ, ಅವ್ರು ನೋಡು ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ, ಇನ್ನಷ್ಟು ಅವರ ಬಗ್ಗೆ ಹೇಳಿದ. ಇಷ್ಟು ಹೇಳಿದಾಗ ಏನಾಯಿತು ಅಂದರೆ, ಅವರಲ್ಲಿ ಇನ್ನೂ ಗೌರವ ಭಾವನೆ ನನಗೆ ಹೆಚ್ಚಾಯಿತು. ಎಷ್ಟು ಹೆಚ್ಚಾಯಿತು ಅಂತ ಹೇಳಿದ್ರೆ, ಅಷ್ಟು ದಿನ ಎದರಲ್ಲಿ ಹೋಗುತ್ತಾ ಇದ್ರು, ನಾನು ಹೋಗುತ್ತಾ ಇದ್ರು, ಏನೂ ಸ್ಪಂದಿಸದವ. ಅವರ ಬಗ್ಗೆ ಇನ್ನಷ್ಟು ನನಗೆ ಗೊತ್ತಾದಾಗ ಅವ್ರು ಎದರಲ್ಲಿ ಬರಬೇಕಾದ್ರೆ ನಮಸ್ಕಾರ ಅಂತ ಹೇಳಿ ನೋಡಿ. ಅಷ್ಟು ದಿನ ಬರದ ನಮಸ್ಕಾರ ಇವತ್ತು ನಮಸ್ಕಾರ ಬರ್ತದೆ. ಇದು ಯಾಗ್ರಿ ಬಂತಿದೆ? ಇದು ಹೇಳಿಕೊಟ್ಟು ಬಂದದ್ದ? ಇಲ್ಲ. ಮತ್ತೆ ಮನಸ್ಸಿನಲ್ಲಿ ಮೂಡಿದ ಗೌರವನೆಯಿಂದ ಬಂದದ್ದು. ಹೀಗೆ ಯಾವಾಗ ನಾವು ದೇವರ ಬಗ್ಗೆ ತಿಳ್ಕೊಳ್ತೇವೆ, ತಿಳ್ಕೊಂಡಾಗಲಷ್ಟೇ ಒಳಗಿನಿಂದ ದೇವರು ಮೂಡ್ತಾನೆ, ದೇವರ ಬಗ್ಗೆ ಭಕ್ತಿ ಅನ್ನೋದು ಮೂಡ್ತದೆ. ನೋಡಿ, ಆ ವ್ಯಕ್ತಿಯ ಬಗ್ಗೆ ನಮಗೆ ಭಕ್ತಿ ಮೂಡ್ತು, ಅದಕ್ಕಾಗಿ ನಾವು ಗೌರವ ಸಲ್ಲಿಸಿದ್ದು ನಮಸ್ಕಾರ ಅಂತ. ಹೀಗೆ ದೇವರಿಗೆ ನಾವು ನಮಸ್ಕಾರವನ್ನು ಮಾಡಬೇಕು. ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಅವನ ಬಗ್ಗೆ ತಿಳ್ಕೊಂಡು ಒಳಗಿನಿಂದ ಭಕ್ತಿ ಮೂಡಿ ನಮಸ್ಕಾರ ಬರಬೇಕು. ಅದಕ್ಕಾಗಿ ಶ್ರವಣ ಬೇಕು. ಯಾವಾಗ ಕೇಳಿದ್ವು ಒಳ್ಳೆಯವರು ಅಂತ ಗೊತ್ತಾಯಿತು, ಬಾಯಿ ಸುಮ್ಮನಿರೋಲ್ಲ. ಬಾಯಿ ಹೇಳಲಿಕ್ಕೆ ಸುಮ್ಮನೆ ಅವರು ಹಾಗೆ ಹೀಗೆ ಹೇಳಲಿಕ್ಕೆ ಶುರು ಮಾಡ್ತೇವೆ. ಇದು ಕೀರ್ತನ. ಶ್ರವಣಂ ಕೀರ್ತನಂ ಅಂದರೆ ಆ ಭಗವಂತನನ್ನು ಮನ ತುಂಬಿ ಹೊಗಳುವುದು. ಯಾವ ರೀತಿ ನಾವು ಲೋಕದಲ್ಲೇ ನೋಡ್ತೇವಲ್ಲ, ಯಾರ ಬಗ್ಗೆ ಆದರೂ ನಮಗೆ ಇಷ್ಟವಾದಾಗ ಅವ್ರ ಬಗ್ಗೆ ನಮಗೆ ತಡ್ಕೊಳ್ಳಿಕ್ಕಾಗೋದೇ ಇಲ್ಲ, ಹೇಳಲೇಬೇಕು, ಹೇಳೇ ಬಿಡ್ತೇವೆ ಅವ್ರ ಬಗ್ಗೆ. ಅವ್ರ ಬಗ್ಗೆ ಹೇಳದಿದ್ರೆ ಸಾಧ್ಯವೇ ಇಲ್ಲ ಮಾರ್ರೆ, ಅಷ್ಟು ಒಳ್ಳೆಯವರು ಅಂತ. ಹೀಗೆ ಇದಕ್ಕೇನು ಕಾರಣ ಅಂತ ಹೇಳಿದ್ರೆ ಆ ಒಳ್ಳೆ ಭಾವನೆ. ಹಾಗೆ ದೇವರ ಬಗ್ಗೆ ಯಾವಾಗ ನಮಗೆ ಕೀರ್ತನೆ ಅಂದರೆ, ಕೀರ್ತನ ಅಂದರೆ ಹೊಗಳುವಿಕೆ ಯಾವಾಗ ಬರ್ತದೆ ಅಂದರೆ ಮನ ತುಂಬಿ, ಅದು ಮನಸ್ಸು ತುಂಬಿ ಹೊರಗೆ ಬರ್ತದೆ. ಇದು ಎರಡನೆಯ ಮಜಲು ಭಕ್ತಿಯದ್ದು. ಒಳಗೆ ಹೋಗಿದೆ ಅಂತ ಗೊತ್ತಾಗುತ್ತೆ, ಯಾಕಂದರೆ ಹೊರಗೆ ರೆಸ್ಪಾನ್ಸ್ ಬರ್ತದೆ. ಕೀರ್ತನಂ ವಿಷ್ಣೋ ಸ್ಮರಣಂ, ಯಾವಾಗ
ಹೊರಗು ಬಂತು, ಅವ್ರ ಬಗ್ಗೆ ನಾವು ಹೇಳಲಿಕ್ಕೆ ಶುರು ಮಾಡಿದ್ವು. ಅದೇನಾಗುತ್ತೆ ಗೊತ್ತುಂಟಾ? ಈ ಪುಟ್ಟ ಮಕ್ಕಳಿದ್ದಾಗೆ, ಪುಟ್ಟ ಮಕ್ಕಳಿಗೆ ನಾವು ಏನನ್ನಾದರೂ ಕಲಿಸಬೇಕು ಅಂತ ಹೇಳಿದ್ರೆ ಬಾಯ್ಪಾಠ ಮಾಡು ಅಂತ ಮಾಡಿಸ್ತೇವೆ. ಯಾಕೆ ಮತ್ತೆ ಮತ್ತೆ ಪುನರಾವರ್ತನೆ ಅಭ್ಯಾಸ ಮಾಡಿಸ್ತೇವೆ ಅಂತ ಹೇಳಿದ್ರೆ ಗಟ್ಟಿ ಆಗತ್ತೆ ಒಳಗೆ ಅಂತ. ಅಂದರೆ ನೋಡಿ, ಹೊರಗೆ ಹೇಳುವುದರಿಂದ ಏನಾಗುತ್ತೆ ಅಂದರೆ ಒಳಗೆ ಗಟ್ಟಿ ಆಗುತ್ತೆ. ಹಾಗೆಯೇ ದೇವರ ಬಗ್ಗೆ ಹೊರಗೆ ಹೇಳುವುದರಿಂದ ಒಳಗೆ ಗಟ್ಟಿ ಆಗ್ತದೆ. ಅದಕ್ಕೆ ಹರಿದಾಸ ಕೀರ್ತನೆ ಅಂತ ಯಾಕೆ ಹೇಳ್ತೇವೆ ಅಂದರೆ, ಅವರು ಅವತ್ತು ಮನ ತುಂಬಿ ಹೇಳಿದ್ದಾರೆ. ಹರಿದಾಸರು ಆ ಪದ್ಯಗಳನ್ನು ಹೇಳಬೇಕಾದ್ರೆ ಅವರ ಮನಸ್ಸು ತುಂಬಿ ಹೇಳಿದ್ದಾರೆ, ಅದನ್ನು ಭಕ್ತಿಯಿಂದ ಹೇಳಿದ್ದಾರೆ. ನಾವಿವತ್ತು ಅದೇ ಮನ ತುಂಬಿ ಹೇಳಬೇಕು. ಹೇಳಿದಾಗ ಏನಾಗುತ್ತೆ ಅಂದರೆ ಸ್ಮರಣಂ, ಮುಂದಿನ ಮೆಟ್ಟಲನ್ನು ಏರ್ತೇವೆ ಭಕ್ತಿಯದ್ದು. ಅಂದರೆ ದೇವರಿಗೆ ಚುರ್ಚುರೆ ಹತ್ತಿರ ಆಗ್ತಾ ಇದ್ದೇವೆ ನಾವು. ಹೇಗೆ ಹತ್ತಿರ ಆದವು ಅಂದರೆ, ಮೊದಲು ಕೇಳಿದ್ವು, ಅಲ್ಲಿ ತನಕ ದೇವರ ಹತ್ತಿರ ಇದ್ದು ಗೊತ್ತಿರಲಿಲ್ಲ. ದೇವ್ರು ಇಲ್ಲ ಇದ್ದಾನಪ್ಪ, ದೇವ್ರು ಇಷ್ಟು ಒಳ್ಳೆಯವನಿದ್ದಾನೆ ಗೊತ್ತಾಯಿತು. ಅಷ್ಟು ಮಾತ್ರ ಅಲ್ಲ, ಅವನ ಬಗ್ಗೆ ಗೌರವ ಭಾವನೆ ಮೂಡಿತು, ಅವನ ಬಗ್ಗೆ ಪ್ರೀತಿ ಮೂಡಿತು. ಆ ಪ್ರೀತಿಯಿಂದಾಗಿ ಹೊಗಳಿಕೆ ಹೊರಗೆ ಬಂತು, ಅದೇ ಕೀರ್ತನೆಯಾಗಿ. ಅದು ಬಂದು ಒಳಗೆ ಉಳಿತು. ಮತ್ತು ಅದು ನೆನಪಿನಲ್ಲಿ ಬರಲಿಕ್ಕೆ ಶುರುವಾಯಿತು. ನೋಡಿ, ಯಾವುದನ್ನು ನಾವು ಮತ್ತೆ ಹೇಳ್ತಾ ಇರ್ತೇವೆ ಅದು ನಮ್ಮ ನೆನಪಿನಲ್ಲಿ ಉಳಿದಿರ್ತದೆ. ಈ ಕಾರಣದಿಂದಲೇ ಹೇಳೋದು, ಯಾವತ್ತೂ ಕೆಟ್ಟದ್ದನ್ನು ಹೇಳಲಿಕ್ಕೆ ಹೋಗಬೇಡಿ ಅಂತ. ಏನಾಗತ್ತೆ ಅಂದರೆ, ಕೆಟ್ಟದ್ದನ್ನು ನೀವು ಹೇಳ್ತಾ ಇದ್ದರೆ ಅದು ಒಳಗೆ ಗಟ್ಟಿ ಉಳಿದು ಬಿಡ್ತದೆ. ನಾವೇನು ಅಂತ ಹೇಳಿದ್ರೆ, ನಮ್ಮ ಬಾಯಿ ಚಟ ಬಿಡೋಲ್ಲ. ನೋಡಿ ನನಗವರು ಹಾಗಂದ್ರು, ನೋಡಿ ನನಗವರು ಹಾಗಂದ್ರು, ನೋಡಿ ನನಗೆ ಅವರು ಹಾಗಂದ್ರು. 10 ಜನರಿಗೆ ಹೇಳ್ತಾ ಇರ್ತೇವೆ, ಅವ್ರು ನನಗೆ ಹಾಗಂದ್ರು ಅಂತ. ಇದು ಏನು ಮಾಡ್ತಾ ಇದ್ದೇವೆ ನಾವು ಅಂತ 10 ಜನರಿಗೆ ಹೇಳ್ತಾ ಅವನು ಯಾವನೋ ಕೆಟ್ಟ ಬಾಯಲ್ಲಿ ಹೇಳಿದ್ದನ್ನು ನಾನು ಬಾಯ್ಪಾಠ ಮಾಡ್ತಾ ಇದ್ದೇನೆ, ಮತ್ತೆ ಬಾಯ್ಪಾಠ ಮಾಡ್ತಾ ಇದ್ದೇನೆ. ಇದು ಯಾವತ್ತೂ ಮಾಡಬಾರ್ದು. ಮತ್ತು ಒಳ್ಳೆಯದನ್ನು ಹೇಳಬೇಕು. ದೇವರ ಬಗ್ಗೆ ಯಾವತ್ತೂ ನಾವು ಒಳ್ಳೆಯದನ್ನು ಹೇಳ್ತಾ ಹೋಗಬೇಕು. ಅದು ಏನು ಮಾಡುತ್ತೆ ನಮಗೆ ಅಂತ ಹೇಳಿದ್ರೆ, ದೇವರ ಸ್ಮರಣೆಯನ್ನು ಮನಸ್ಸಿನಲ್ಲಿ ಮೂಡಿಸ್ತದೆ. ಸ್ಮರಣಂ ವಿಷ್ಣೋಹೋ. ಆ ಸ್ಮರಣೆ ಏನು ಮಾಡ್ತದೆ ಅಂದರೆ, ಮತ್ತೆ ನೆನಪು ಬಂದಾಗ ದೇವರ ಅರ್ಚನೆಯನ್ನು ಮಾಡೋಣ, ದೇವರಿಗಾಗಿ ಏನಾದರೂ ಮಾಡೋಣ ಅಂತ ಕಾಣಿಸ್ತದೆ. ಅವನನ್ನು ಗೌರವಿಸಲಿಕ್ಕೋಸ್ಕರ ಇದೇ ಅರ್ಚನಾ ಪೂಜೆ ಅಂದರೆ ದೇವರನ್ನು ಗೌರವಿಸುವುದು. ನೀನು ದೊಡ್ಡವ ಅಂತ ತಿಳ್ಕೊಂಡು, ಸ್ವಾಮಿ ನೀನು ದೊಡ್ಡವ, ನಿನ್ನ ಮುಂದೆ ನಾನು ಸಣ್ಣವ ಅಂತ ಈ ರೀತಿ ತಿಳಿದು, ಆ ದೇವರ ಮಹತ್ವವನ್ನು ತಿಳಿದು ಅವನನ್ನು ಆರಾಧಿಸುವಂಥದ್ದೇನಿದೆ ಇದು ಅರ್ಚನಾ. ಅದರೊಟ್ಟಿಗೆ ಮೂಡುವಂಥದ್ದೇನು ಅಂದರೆ ಅವನಿಗೆ ತಲೆಬಾಗುವುದು. ಸ್ವಾಮಿ ನಿನಗೆ ನಾನು ಶರಣಾಗಿದ್ದೇನೆ, ತಲೆಬಾಗಿದ್ದೇನೆ, ನಿನ್ನ ಮಹತ್ವದ ಮುಂದೆ ನಾನು ನನ್ನನ್ನು ಅರ್ಪಣೆ ಮಾಡಿಕೊಂಡಿದ್ದೇನೆ ಅಂತ ಹೇಳಿ ವಂದನ, ನಮಸ್ಕರಿಸುವಂಥದ್ದು. ನಂತರದ್ದು ನೋಡಿ, ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ವಂದನ, ಪಾದಸೇವನ. ನಂತರ ಯಾರು ಆ ಭಗವಂತನನ್ನು ಆರಾಧನೆ ಮಾಡ್ತಾರೆ ಅವರೆಲ್ಲರನ್ನೂ ಕೂಡ ನಾವು ಆರಾಧಿಸುವುದೇ. ಯಾಕಂದರೆ ಅಂಥ ದೇವರನ್ನು ಇವರೆಲ್ಲ ಆರಾಧನೆ ಮಾಡ್ತಾರಪ್ಪ. ಈ ರೀತಿ ಭಕ್ತರನ್ನು ಆರಾಧಿಸುವುದು, ಭಗವಂತನನ್ನು ಯಾವತ್ತೂ ಎಲ್ಲ ಕಡೆ ಕಾಣುವುದು, ಇದು ಪಾದಸೇವನ. ನಂತರದ್ದೇ ದಾಸ್ಯ ಅಂತ ಹೇಳಿದರೆ, ಆ ಭಗವಂತನ ಸೇವಕ ನಾನು ಅಂತ ನನ್ನನ್ನು ಅರ್ಪಣೆ ಮಾಡಿಕೊಳ್ಳುವುದು. ಆದರೆ ಈ ರೀತಿ ನನ್ನ ಮನಸ್ಸು ಪರಿವರ್ತನೆ, ಯಾಕಂದರೆ ನೋಡಿ, ಈ ದಾಸ್ಯ ಅಥವಾ ದಾಸತ್ವ ಅನ್ನುವಂಥದ್ದು ಮನಸ್ಸಿನಲ್ಲಾಗುವ ಪರಿವರ್ತನೆ ಇದು. ಅದಕ್ಕಾಗಿ ನೋಡಿ ಎಷ್ಟು ಹೇಳ್ತಾರೆ ಅಂದರೆ, ಸಾಸಿದ ನಾಮದ ವೆಂಕಟರಮಣ. ಯಾಕೆ ಪುರಂದರದಾಸ ದಾಸನ ಮಾಡಿಕೋ ಎನ್ನ, ಇಷ್ಟು ಹೇಳಿದ್ರೆ ಸಾಕಿತ್ತಲ್ವ. ಸ್ವಾಮಿ ಹೇಳ್ತಾ ಇದ್ದಾರೆ ನೋಡಿ, ಸ್ವಾಮಿ. ಯಾಕೆ ಈ ಸ್ವಾಮಿ ಅಂತ ಶಬ್ದ ಬಂತು? ನಾನು ಹೇಳಿದ್ನಲ್ವ, ಒಂದೊಂದು ಶಬ್ದವೂ ಕೂಡ ಪುರಂದರದಾಸರದ್ದು ಸುಮ್ಮನೆ ಹಾಕಿದ್ದಲ್ಲ. ಮತ್ತು ನಾನು ದಾಸ ಆಗಬೇಕು ಅಂತ ಹೇಳಿದರೆ ನೀನು ಸ್ವಾಮಿ ಆಗಬೇಕು. ನಿನ್ನನ್ನು ನಾನು ಯಾವಾಗ ನನ್ನ ಸ್ವಾಮಿ ಅಂತ ಒಪ್ಪಿಕೊಂಡೆ ನಾನು, ಆಗ ಮಾತ್ರ ನಿನ್ನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದು. ಸ್ವಾಮಿ ನಾನಂತೂ ನನ್ನ ಸ್ವಾಮಿ ಅಂತ ನಿನ್ನನ್ನು ಒಪ್ಕೊಂಡಾಯಿತು, ಆದರೆ ನೀನು ನನ್ನ ದಾಸ ಅಂತ ನನ್ನನ್ನು ಒಪ್ಕೊಳ್ಳೋದು ಬಾಕಿ ಇದೆ ಅಷ್ಟೇ. ನನ್ನಿಂದ ರೆಡಿ ಇದೆ, ನಾನು ನಿನ್ನ ನನ್ನ ಸ್ವಾಮಿ ನೀನು ಅಂತ ನಾನು ಒಪ್ಕೊಂಡಿದ್ದೇನೆ ಯಾವತ್ತು. ಸ್ವಾಮಿ ಅಂದರೆ ನನ್ನ ಒಡೆಯ. ತ್ವಮೇವ ಸರ್ವಂ ಮಮ ದೇವದೇವ, ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವದೇವ. ಸ್ವಾಮಿ ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಸ್ವಾಮಿ, ನನ್ನ ರಕ್ಷಕ, ಆಪ್ತ, ಬಂಧು. ಈ ರೀತಿ ಅರ್ಪಣೆ ಮಾಡಿಕೊಳ್ಳುವಂಥದ್ದೇನಿದೆ ಇದು ಸ್ವಾಮಿ ಎಂಬ ಶಬ್ದದ ಹಿಂದೆ ಇದೆ.
ಅದನ್ನು ಇನ್ನೂ ಎಷ್ಟು ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂದರೆ, ಸಾಸಿರ ನಾಮದ ವೆಂಕಟರಮಣ. ಸಾಸಿರ ನಾಮದ ಅಂದರೆ ವಿಷ್ಣು ಸಹಸ್ರನಾಮ ಪ್ರತಿಪಾದ್ಯನಾದ ಹೇ ವೆಂಕಟರಮಣನೇ, ಶ್ರೀನಿವಾಸನೇ, ಕೃಷ್ಣನೇ, ನಾರಾಯಣನೇ. ಅಲ್ಲ, ಸಾಸಿರ ನಾಮದ ಯಾಕೆ ಬೇಕಿಲ್ಲಿ? ವಿಷ್ಣು ಸಹಸ್ರನಾಮ ಇಲ್ಲೇ ಕರ್ಕೊಂಡು ಬಂದಿರಿ. ದಾಸನಾಗಬೇಕು, ನನ್ನನ್ನು ದಾಸ ಮಾಡಿಕೋ ಅಂತ ಹೇಳಬೇಕಾದ್ರೆ ವಿಷ್ಣು ಸಹಸ್ರನಾಮ ಯಾಕೆ ಬಂತಲ್ಲಿ? ಹೇಳಿದ್ನಲ್ವ, ಒಂದೊಂದು ಶಬ್ದಗಳು ಕೂಡ ಪುರಂದರದಾಸರು ಸುಮ್ಮನೆ ಲೈನ್ ಪೂರ್ತಿ ಮಾಡಲಿಕ್ಕೆ ಹಾಕಿದ್ದಲ್ಲ, ಮತ್ತು ಅದರ ಹಿಂದೆ ಅಂಥ ಅರ್ಥ ಚಿಂತನೆ ಇದೆ. ಅಂಥ ದೊಡ್ಡ ಜ್ಞಾನಿಗಳು ಪುರಂದರದಾಸರು, ಸಾಮಾನ್ಯರಲ್ಲ. ಯಾಕೆ ಸಾಸಿರ ನಾಮದ ವೆಂಕಟರಮಣ ಅಂತ ಹೇಳ್ತಾರೆ ಅಂದರೆ, ಸ್ವಲ್ಪ ವಿಷ್ಣು ಸಹಸ್ರನಾಮದ ಹಿನ್ನೆಲೆಯನ್ನು ನಾವು ನೋಡ್ಕೊಂಡು ಬಂದರೆ ಗೊತ್ತಾಗುತ್ತೆ. ವಿಷ್ಣು ಸಹಸ್ರನಾಮ ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂತ ಹೇಳಿದರೆ, ಭೀಷ್ಮಾಚಾರ್ಯರು ಧರ್ಮರಾಜನಿಗೆ, ಅಂದರೆ ಭೀಷ್ಮಾಚಾರ್ಯರು ಬಾಣದ ಹಾಸಿಗೆಯಲ್ಲಿ ಮಲ್ಕೊಂಡಿದ್ದಾರೆ. ಆಗ ಇನ್ನೇನು ಉತ್ತರಾಯಣ ಬರಬೇಕು. ಉತ್ತರಾಯಣ ಬಂದ ಕೂಡಲೇ ಪ್ರಾಣ ಬಿಡ್ತಾರೆ. ಕೃಷ್ಣನಿಗೆ ಒಂದು ಆಸೆ, ಆ ಪುಣ್ಯಾತ್ಮ ಭೀಷ್ಮಾಚಾರ್ಯರು ಸಾಮಾನ್ಯರಲ್ಲ, 800 ವರ್ಷದ ಬದುಕಿದ ಮಹಾತ್ಮ. ಆ 800 ವರ್ಷದಲ್ಲಿ 625 ವರ್ಷ ಬರೀ ಅಧ್ಯಯನವನ್ನು ಮಾಡಿದ ವ್ಯಕ್ತಿ. 625 ವರ್ಷ ಬ್ರಹ್ಮಚಾರಿಯಲ್ಲಿದ್ದೆಲ್ಲ ಅಧ್ಯಯನ ಮಾಡಿದ್ದಾರೆ ನೋಡಿ ಭೀಷ್ಮಾಚಾರ್ಯರು. ಅಂಥ ಜ್ಞಾನ ಸೂರ್ಯ. ನಾಳೆ ಇವರು ಹೊರಟೋಯ್ದ್ರು ಅಂತ ಹೇಳಿದರೆ ಇವರಲ್ಲಿರುವ ಎಲ್ಲ ಜ್ಞಾನ ಹೊರಟು ಹೋಗ್ತದಲ್ವಾ? ಹಾಗಾಗಬಾರ್ದು. ಜ್ಞಾನ ಮುಂದಿನ ಪೀಳಿಗೆಗೆ ಬರಬೇಕು. ಅದಕ್ಕೋಸ್ಕರ ಅವರದ್ದೇ ಕುಡಿ, ವಂಶದ ಕುಡಿ ಧರ್ಮರಾಜ ಕರ್ಕೊಂಡೋಗಿ ಅನೇಕ ಪ್ರಶ್ನೆಗಳನ್ನು ಧರ್ಮರಾಜನ ಮೂಲಕ ಕೇಳಿಸ್ತಾನೆ ಕೃಷ್ಣ, ಭೀಷ್ಮಾಚಾರ್ಯರ ಮೂಲಕ ಹೇಳಿಸ್ತಾನೆ. ಇದೇ ಮಹಾಭಾರತದ 2 ದೊಡ್ಡ ಪರ್ವ, ಶಾಂತಿ ಪರ್ವ ಹಾಗೂ ಅನುಶಾಸನ ಪರ್ವ. ಆ ರೀತಿ ಕೇಳ್ತಾ 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 ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಶ್ಚಾಂತನವಂ ಪುನರೇವಾಭ್ಯಭಾಷತ. ವೈಶಂಪಾಯನರು ಹೇಳ್ತಾರೆ, ಇದೆಲ್ಲ ಧರ್ಮಾಚರಣೆಗಳ ಬಗ್ಗೆ ಎಂತೆಂಥ ಅದ್ಭುತವಾದ ವಿಷಯಗಳಿದೆ ಆ 2 ಪರ್ವದಲ್ಲಿಂದ ನಮ್ಮ ಅತ್ಯದ್ಭುತ, ಇನ್ನೆಲ್ಲೂ ನಿಮಗೆ ಸಿಗಲಿಕ್ಕಿಲ್ಲ. ಇಷ್ಟೆಲ್ಲ ಕೇಳ್ತಾನೆ. ಕೇಳಿ, ಅಜ್ಜ ನನಗೊಂದು ವಿಷಯ ಇದೆ, ಒಂದು ಪ್ರಶ್ನೆ ಇದೆ. ಕಿಮೇಕಂ ದೇವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ ಸ್ತುವಂತಃ ಕಂ ಕಮರ್ಚಂತ ಪ್ರಾಪ್ನುಯುರ್ಮಾನವಾ ಶುಭಂ ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಕೆಂ ಜಪನ್ ಮುಚ್ಯತೆ ಜಂತುರ್ಜನ್ಮ ಸಂಸಾರ ಬಂಧನಾತ್. ಧರ್ಮರಾಜ ಕೇಳಿದ ಪ್ರಶ್ನೆ, ಯಾವ ದೇವರನ್ನು ನಾವು ಆರಾಧನೆ ಮಾಡಬೇಕು, ಯಾರನ್ನು ಸ್ತೋತ್ರ ಮಾಡಬೇಕು, ಯಾರ ಪ್ರೀತಿಗಾಗಿ ನಾವು ಎಲ್ಲ ಧರ್ಮಾಚರಣೆಯನ್ನು ಮಾಡಬೇಕು, ಮಾಡಿದರೆ ನಮ್ಮ ಎಲ್ಲ ಕಷ್ಟ ಪರಿಹಾರ ಆಗುತ್ತೆ, ಜನ್ಮ ಸಾರ್ಥಕ ಆಗುತ್ತೆ, ಅದನ್ನು ತಿಳಿಸ್ಕೊಡಿ ಅಜ್ಜ, ನನಗಿದು ಪರ್ಫೆಕ್ಟಾಗಿ ತಿಳಿಸ್ಕೊಡ್ಬೇಕು ನೀವು, ಮತ್ತೆ ಈ ಹೊತ್ತಿಲ ಮೇಲೆ ದೀಪ ಇಟ್ಟಾಗಿ ತಿಳಿಸ್ಕೊಡ್ಬಾರ್ದು ಅಂತ ಪ್ರಶ್ನೆ ಮಾಡಿದಾಗ ಭೀಷ್ಮಾಚಾರ್ಯರು ಖಡಕ್ಕಾಗಿ ಹೇಳಿದ ಮಾತು, ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತಃ ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ತ್ಯಂಶ್ಚ ಯಜಮಾನಸ್ತಮೇವ ಚ. ನೋಡಯ್ಯ, 3 ಲೋಕಕ್ಕೆ ಯಜಮಾನ ಯಾರು ಅಂದರೆ ಅವನೇ, ಆ ಜನಾರ್ದನ ವಿಷ್ಣು. ಅವನ ಆರಾಧನೆಯನ್ನು ಮಾಡಬೇಕು, ಅವನನ್ನೇ ಧ್ಯಾನ ಮಾಡಬೇಕು, ಅವನನ್ನೇ ಸ್ತೋತ್ರ ಮಾಡಬೇಕು. ಅದರಿಂದಾಗಿಯೇ ಮನುಷ್ಯ ಉದ್ಧಾರ ಆಗುತ್ತೆ. ಅವನ 1000 ನಾಮಗಳೇನಿದೆ, ಆ 1000 ನಾಮಗಳನ್ನು ನಾವು ಚಿಂತನೆಯನ್ನು ಮಾಡ್ತಾ ಉದ್ಧಾರ ಆಗಲಿಕ್ಕೆ ಸಾಧ್ಯ ಉಂಟು. ಅವನನ್ನೇ ಆರಾಧನೆ ಮಾಡಬೇಕು. ಅಂದರೆ ಭೀಷ್ಮಾಚಾರ್ಯರು ಆ 625 ವರ್ಷಗಳ ಅಧ್ಯಯನದಿಂದ ಕಂಡುಕೊಂಡ ಸತ್ಯ ಏನು ಅಂತ ಹೇಳಿದ್ರೆ, ನಾವು ಯಾರನ್ನು ಆರಾಧನೆ ಮಾಡಬೇಕು, ಯಾರನ್ನು ಯಜಮಾನನಾಗಿ ಸ್ವೀಕಾರ ಮಾಡಬೇಕು ಅಂದರೆ ಯಜಮಾನಸ್ತಮೇವಚ, ಅವನನ್ನೇ ಯಜಮಾನ ಅಂತ ಸ್ವೀಕಾರ ಮಾಡಬೇಕು. ಯಾರು ಅಂದರೆ ಆ ನಾರಾಯಣ. ಅದಕ್ಕಾಗಿ ಸ್ವಾಮಿ ಅಂತ ಹೇಳಿದರೆ ನೀನು ಸ್ವಾಮಿ. ಇದು ನಾನು ಹೇಳ್ತಾ ಇರುವುದಲ್ಲ, ಮತ್ತು ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಳಿದ ಮಾತು, ಅದನ್ನು ನಾನು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ನಿನ್ನನ್ನು ಸ್ವಾಮಿ ಅಂತ ಸ್ವೀಕಾರ ಮಾಡಿದ್ದೇನೆ, ನೀನು ನನ್ನನ್ನು ದಾಸ ಅಂತ ಸ್ವೀಕಾರ ಮಾಡಯ್ಯ. 1000 ನಾಮದ ವೆಂಕಟರಮಣ. ಏನು ಮಾಡಬೇಕು? ನನ್ನನ್ನು ದಾಸ, ಸರಿ ಇವತ್ತು ನಿನ್ನನ್ನು ಅಗ್ರಿಮೆಂಟ್ ನನ್ನ ಒಪ್ಪಿಟ್ಟಿದ್ದೇನೆ, ತಗೋ ನೀನು ನನ್ನ ದಾಸ. ಇಷ್ಟು ಹೇಳಿದ್ರೆ ಆಗೋಲ್ಲ. ಯಾಕಂದರೆ ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ ಅಂತ ಹೇಳಿದ್ರಲ್ವ, ಅಷ್ಟು ಸುಲಭ ಇಲ್ಲ. ನಾನು ದಾಸ ಆಗಬೇಕು ಅಂತ ಹೋದರೆ ಮೊದಲು ಅಡ್ಡ ಬರೋದು ಯಾವುದು ಗೊತ್ತುಂಟಾ? ನನ್ನ ಒಳಗೆ ಕೂತಿದೆಯಲ್ವಾ ಕೆಟ್ಟ ದುರ್ಗುಣಗಳು, ಇದೇ ನನಗೆ ಬರುವುದು. ಎಲ್ಲಕ್ಕಿಂತ ದೊಡ್ಡ ದುರ್ಗುಣ ಯಾವುದು ಗೊತ್ತುಂಟಾ? ಈ ದುರಹಂಕಾರ.
ಮನುಷ್ಯನ ಒಳಗೆ ಕೂತಿರುವ ದುರಹಂಕಾರ ಏನಿದೆ ಅದು ಯಾವತ್ತೂ ದೇವರಿಗೆ ಬಾಗ್ಲಿಕ್ಕೆ ಬಿಡೋಲ್ಲ. ನಿಮಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಎಷ್ಟೋ ಮಂದಿ, ನೀವು ಬೇಕಿದ್ರೆ ನೋಡಿ, ಪೂಜೆ ಮಾಡ್ತಾರೆ, 1 ಗಂಟೆ ಪೂಜೆ ಮಾಡ್ತಾರೆ ನೋಡಿ, 1 ಸಲ ಕೈ ಮುಗಿಯೋಲ್ಲ ದೇವರಿಗೆ. ಹೌದಾ ಅಲ್ವಾ? ನೋಡಿ ನೀವು, 1 ಸಲ ಕೈ ಮುಗಿಯೋಲ್ಲ ದೇವರಿಗೆ. ಕಡೆಗೊಂದು ಇಷ್ಟೆಲ್ಲ ಪೂಜೆ ಮಾಡಿದ ಮೇಲೆ 1 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡೋಲ್ಲ ದೇವರಿಗೆ. ಪೂಜೆಯನ್ನು ಮಾಡ್ತಾರೆ, ಪುಷ್ಪ ಹೇಗೆ ಹಾಕ್ತಾರೆ, ಮಂತ್ರ ಹೇಳ್ತಾರೆ, ಎಲ್ಲವೂ ಕೂಡ ಒಳ್ಳೆ ಸ್ಟೈಲಲ್ಲಿ ಮಾಡಿ ಎದ್ದು ಹೋಗ್ತಾ ಇರ್ತಾರೆ. ಕಾರಣ ಏನಂದರೆ ಅವರಿಗದೊಂದು ಕಮರ್ಷಿಯಲ್, ಅದರ ಹಿಂದೆ ಭಕ್ತಿ ಭಾವ ಇಲ್ಲ. ಅದಕ್ಕಾಗಿ ದೇವರಿಗೆ ಬಾಗಬೇಕು ಅಂತ ಕಾಣೋಲ್ಲ, ಕೈ ಮುಗಿಬೇಕು ಅಂತ ಕಾಣೋಲ್ಲ. ನಿಮಗೆ ಎಲ್ಲಿವರೆಗೆ ಅಂದರೆ ನೋಡಿ, ನಿಜವಾದ ಭಕ್ತಿ ಇದ್ದರೆ ಭಗವಂತನಿಗೆ ತಲೆಯ ಮೇಲೆ ಕೈಯನ್ನು ಜೋಡಿಸಬೇಕು. ಹೀಗೆ ನಮಸ್ಕಾರ ಮಾಡೋದಲ್ಲ, ಹೀಗೆ ನಮಸ್ಕಾರ ಮಾಡಬೇಕು ದೇವರಿಗೆ. ಆದರೆ ಅಲ್ಲಿವರೆಗೆ ಕೈ ಹೋಗಬೇಕಲ್ವಾ? ಅಲ್ಲಿವರೆಗೆ ಹೋಗಬೇಕು ಅಂತೇಳಿದರೆ ಇಲ್ಲಿ ಬರಬೇಕಾದ್ರೆ ಒಳಗೆ ತಡೀತದೆ, ಬೇಡ 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 ಬೇಡ. ಯಾಕೆ? ಅದೇ ದುರಹಂಕಾರ. ಮನುಷ್ಯನಿಗೆ ಆಧುನಿಕತೆ ಏನು ಕಲಿಸ್ತಾ ಇದೆ ಅಂದರೆ ದುರಹಂಕಾರವನ್ನು ಕಲಿಸ್ತಾ ಇದೆ. ಆಧುನಿಕ ವಿಜ್ಞಾನ ಏನು ಕಲಿಸ್ತಾ ಇದೆ ಅಂತ ಹೇಳಿದ್ರೆ ದುರಹಂಕಾರವನ್ನು ಕಲಿಸ್ತಾ ಇದೆ. ಹೇಗೆ ಅಂತ ಕೇಳ್ತೀರಾ? ನಮಗೆ ಗೊತ್ತಿರೋಷ್ಟು ಇನ್ಯಾರು ಗೊತ್ತಿದೆ? ನಾವು ಏನು ತಿಳ್ಕೊಂಡು, ಹಿಂದಿನವ್ರಿಗೆ ಏನು ಗೊತ್ತಿತ್ತು? ಎಲ್ಲ ದಡಿಸಿ ಕಾಮಣಿಗಳು. ಈ ರೀತಿ ಹಿಂದಿನವರನ್ನು ದಡ್ಡರು ಅಂತ ತಿಳ್ಕೊಂಡು ನಮ್ಮನ್ನೇ ನಾವು ಬಹಳ ದೊಡ್ಡ ಜ್ಞಾನಿಗಳು ಅಂತ ಭ್ರಮಿಸ್ತಾ ಇದ್ದೇವೆ. ವಿಜ್ಞಾನವೇ ಸರ್ವಸ್ವ ಅಂತ ಇವತ್ತು ತಿಳ್ಕೊಂಡಿದ್ದೇವೆ. ನಿಜವಾಗಿ ನೋಡಿ, ಹಿಂದಿನ ವಿಜ್ಞಾನ ಏನಿದೆ, ನಮ್ಮ ಋಷಿಮುನಿಗಳು ಏನು ಕಂಡಿದ್ದಾರೆ, ಅದರ 1,000,000 ವಿಷಯ ಇವತ್ತಿನ ವಿಜ್ಞಾನ ಕಂಡಿಲ್ಲ. ಆದರೆ ಏನು ಮಾಡ್ತೀರಿ? ಆ ಋಷಿಗಳ ಮಾರ್ಗ ನಾವು ಹಿಡಿದಿಲ್ವಲ್ಲ. ನಾವು ಏನಾಗಿದ್ದೇವೆ ಅಂತ ಹೇಳಿದ್ರೆ, ಋಷಿಮಳ ಮಾರ್ಗವನ್ನು ಬಿಟ್ಟಿದ್ದೇವೆ, ದುರ್ಬಲರಾಗಿ ಕೂತಿದ್ದೇವೆ. ಅದಕ್ಕೆ ಯಾರು ಏನು ಮಾಡಿದರೂ ಹೌದು ಹೌದು ಅಂತ ಒಪ್ಪಿಕೊಳ್ಳುವ ಪರಿಸ್ಥಿತಿಯಲ್ಲಿ ಬಂದಿದ್ದೇವೆ. ಸ್ವಲ್ಪ ಅಂತರಂಗ ಸಾಧನಕ್ಕೆ ಇಳಿದ್ರೆ, ಒಳಕ್ಕೆ ಹೋದರೆ ಪ್ರತಿಯೊಂದು ನೋಡಿ ಬೇರೆಯೇ ಕಾಣಿಸ್ತದೆ. ಆಧುನಿಕ ವಿಜ್ಞಾನ ಏನೇನು ಹೇಳುತ್ತದೆ ಈ ದೇಹದ ಬಗ್ಗೆ ಎಲ್ಲವೂ ಬೇರೆಯಾಗಿದೆ, ಒಳಗಿನಿಂದ ಬೇರೆಯಾಗಿದೆ ಪ್ರತಿಯೊಂದು ಕೂಡ. ಆದರೆ ನಾವು ಅದಕ್ಕೆ ಇಳಿಯುವುದೇ ಇಲ್ವಲ್ಲ. ಹೀಗಾಗಿ ನಾವು ಈ ಆಧುನಿಕ ವಿಜ್ಞಾನ, ಆಧುನಿಕತೆ ಇದನ್ನು ನಂಬಿ ಅದರ ಹಿಂದೆ ನಾವು ಸಾಗುತ್ತಾ ಇದ್ದೇವೆ, ಇನ್ನಿಲ್ಲದ ಹಾಗೆ ಸಾಗುತ್ತಾ ಇದ್ದೇವೆ. ಇದೇ ಶ್ರೇಷ್ಠ, ಇದೇ ಶ್ರೇಷ್ಠ ಅಂತೇಳಿ ಗುಂಡಿಗೆ ಬೀಳ್ತಾ ಇದ್ದೇವೆ. ಆದರೆ ನಿಜವಾಗಿಯೂ ಕೂಡ ಆ ಋಷಿಗಳ ಮುನಿಗಳ ಹಿಂದೆ ನಾವು ಹೋಗಬೇಕು. ಅವರು ಹೇಳಿದ ಸತ್ಯವನ್ನು ನಾವು ಕಂಡುಕೊಳ್ಬೇಕು. ಆಗ ಮಾತ್ರ ನಮಗೆ ಗೊತ್ತಾಗುತ್ತೆ ನೋಡಿ. ಅದಕ್ಕಾಗಿ ಹೇಳುವಂಥದ್ದು, ಹೇ ಸ್ವಾಮಿ, ನನ್ನನ್ನು ನೀನು ದಾಸನನ್ನಾಗಿ ಮಾಡ್ಕೋ, ನನ್ನಲ್ಲಿರುವಂತಹ ದುರ್ಬುದ್ಧಿಯನ್ನು ಕಳಿ, ನೀನು ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ. ಒಂದೊಂದು ಸಾಲು ಬರೀ ಸಾಲಲ್ಲ ಅದು. ಅಂದರೆ ನೋಡಿ, ಈ ಒಂದೊಂದು ಸಾಲು ನಾನು ಪಾಸ್ ಮಾಡಬೇಕಾದ್ರೆ ಎಷ್ಟೋ ವರ್ಷ ಕಳೆದೋಗ್ಬೋದು. ದಾಸನ ಮಾಡಿಕೋ ಎನ್ನ, ಇದನ್ನು ಎಷ್ಟೋ ಜನ್ಮದಲ್ಲಿ ಹೇಳಬೇಕಾಗಿ ಬರ್ಬೋದು. ಯಾಕಂದರೆ ದೇವರ ದಾಸ ಆಗಲಿಕ್ಕೆ. ಯಾಕಂದರೆ ಅದು ಸಾಮಾನ್ಯವಾದ ವಿಷಯ ಅಲ್ಲ.